सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामघा ध्यानावस्थिततद्गतेन मनसा पश्यन्ति यं योगिनः यस्यान्तं न विदुः सुरासुरगणाः। देवाय तस्मै नमः देवाय तस्मै नमः। माण्डुक्य उपनिषत्तु। ಏಕಂ ಮಾಂಡುಕ್ಯಮೇವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ. ಮುಮುಕ್ಷುಗಳಿಗೆ ಮಾಂಡುಕ್ಯ ಉಪನಿಷತ್ತು ಒಂದು ಸಾಕು. ಮಾಂಡುಕ್ಯ ಉಪನಿಷತ್ತಿನಲ್ಲಿ ಏನು ವಿವೇಕ ಇದೆ? ಅವಸ್ಥಾತ್ರಯ ವಿವೇಕ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮೂರು ಅವಸ್ಥೆಗಳನ್ನು ಅನಲೈಸ್ ಮಾಡಿ ನಾಲ್ಕನೆಯದು ಏನು? ನಾಲ್ಕನೇ ಅವಸ್ಥೆಗೆ ಏನು ಹೇಳ್ತಾರೆ? ಓಂ ಇತ್ಯೇದಕ್ಷರಮಿದಂ ಸರ್ವಂ.
ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಎಲ್ಲವೂ ಓಂಕಾರ. ಹೆಚ್ಚನ್ಯ ತ್ರಿಕಾಲಾತೀತ, 3 ಕಾಲ ಅಲ್ಲದೆ ಇನ್ನೇನಿದೆ ಅದು ಕೂಡ ಓಂಕಾರ. ಸರ್ವಂ ಏತದ್ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ. ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಇಸ್ ಬ್ರಹ್ಮ. ಓಂ ಅಂದರೆ ಬ್ರಹ್ಮ, ಈ ಆತ್ಮ ಬ್ರಹ್ಮ. ಓಂ ಬ್ರಹ್ಮ ಆತ್ಮ ಎಲ್ಲ ಒಂದೇ. ಇದನ್ನು ನಾವು 4th ಸ್ಟೇಟ್ ಅಂತ ಹೇಳ್ತೀವಿ. 3 ಅವಸ್ಥೆಗಳನ್ನು ಮೀರಿದ ಮೇಲೆ ತುರಿಯಾವಸ್ಥೆ ಅಂತ ಹೇಳ್ತಾರೆ. ಅದನ್ನು 4th ಸ್ಟೇಟು ನಾವಿನ್ನೂ ಅಲ್ಲಿಗೆ ಹೋಗಿಲ್ಲ. ನಾವು ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ. ಜಾಗೃತಾವಸ್ಥೆ ಏನು, ಸ್ವಪ್ನಾವಸ್ಥೆ ಏನು, ಸುಷುಪ್ತಿ ಏನು. ಜಾಗೃತಾವಸ್ಥೆಯಲ್ಲಿ ಹೇಳಾಯಿತು ವೈಶ್ವಾನರ ಪ್ರಥಮ ಪಾದ, 19 ಮುಖ ಸ್ಥೂಲ ಮುಖ. ಆಮೇಲೆ ಸ್ವಪ್ನದಲ್ಲಿ ಬಂದಾಗ ಸೂಕ್ಷ್ಮ ಪ್ರವಿವಿಕ್ತ ಮುಖ ತೈಜಸ ದ್ವಿತೀಯ. 3ನೇ ಅವಸ್ಥೆ ಬಂದಾಗ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಿ ಸ್ಥಾನ ಏಕೀಭೂತಃ ಪ್ರಜ್ಞಾನಘನ ಆನಂದಮಯ ಆನಂದಮುಖ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ. ಆನಂದಮಯ ಆನಂದ ಬುಕ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸುಷುಪ್ತಿಯಲ್ಲಿ ನಾವು ಆನಂದಮಯ ಆನಂದ ಬುಕ್ ಬರೀ ಆನಂದವನ್ನೇ ಸೇವನೆ ಮಾಡ್ತಾ ಇರ್ತೇವೆ. ನಮಗೆ ಅದರ ಅರಿವು ಇರುವುದಿಲ್ಲ. ಗೊತ್ತಿಲ್ಲದೇ ನಾವು ಆನಂದದಲ್ಲಿರ್ತೀವಿ. ಯಾಕೆ ಗೊತ್ತಿಲ್ಲ? ಯಾಕೆ ನಮ್ಮ ಅರಿವಿಲ್ಲ ಅಂದರೆ ಪ್ರಕೃತಿಯ ಎಷ್ಟೋ ಶಕ್ತಿಗಳು ನಮ್ಮ ಮೂಲಕ ಕೆಲಸ ಮಾಡಿ ನಮ್ಮನ್ನು ತಮಸ್ಸಲ್ಲಿ ಇಟ್ಬಿಟ್ಟಿರ್ತದೆ. ಪ್ರಜ್ಞೆ ಇಲ್ಲ, ಪ್ರಾಜ್ಞಾವಸ್ಥೆ. ನಮಗೆ ಪ್ರಜ್ಞೆ ಇಲ್ಲ, ಪ್ರಾಜ್ಞೆಗೆ ಎಚ್ಚರದಲ್ಲಿದೆ. ಅದು ಆನಂದಮಯ ಆನಂದ ಬುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ. ಈ ಪ್ರಾಜ್ಞ ಅನ್ನೋದು ಎಂಡ್ ಅಲ್ಲ, ಆನಂದಮಯ ಆನಂದಮಯ ಕೋಶ. ಈ ಆನಂದಮಯ ಪ್ರಯೋಗ ಬಂದಾಗ ಆನಂದಮಯ ಅಂತ ಹೇಳಬೇಕಾದ್ರೆ ತುರ್ಯದಲ್ಲಿ ಮಯಗೆ ಏನಿಲ್ಲ, ಅಡ್ಜೆಕ್ಟಿವ್ಸ್ ಏನಿಲ್ಲ, ಯಾವುದರಿಂದ ಆವರಿಸಿಕೊಂಡಿದೆ ಅಂತ ಏನು ಹೇಳೋಂಗಿಲ್ಲ. ಅದರಿಂದ ಇದು ಇನ್ನೂ ಒಂದು ಹಂತ ಕೆಳಗಡೆ ಇದೆ. ತೈತರೋಪನಿಷತ್ತಿನಲ್ಲಿ ಏನು ನೋಡಿದ್ದೀವಿ? ಆನಂದಮಯ ಕೋಶನ್ನ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಬ್ರಹ್ಮಪುಚ್ಛ, ಅದಕ್ಕೆ ಆನಂದಮಯ ಕೋಶಕ್ಕೆ ಬ್ರಹ್ಮವನ್ನು ಬಿಟ್ಟು ಇದು ಇದೆ. ಯು ಡ್ರಾಪ್ ಎನ್ ಎಕ್ಸ್ಟ್ರಾ, ಯು ವಿಲ್ ಬಿ ಬ್ರಹ್ಮ. ಇಫ್ ಯು ಕಮ್ ಬ್ಯಾಕ್, ಯು ಫರ್ಗೆಟ್ ಎ ವ್ಯಾಲ್ಯೂಬಲ್ ಥಿಂಗ್. ಇಫ್ ಯು ಡ್ರಾಪ್ ಎನ್ ಎಕ್ಸ್ಟ್ರಾ, ಎಲ್ಲಿ? ಆನಂದಮಯ ಕೋಶದಲ್ಲಿ, ಯು ವಿಲ್ ಬಿ ಬ್ರಹ್ಮ. ಇಫ್ ಯು ಕಮ್ ಬ್ಯಾಕ್, ಯು ವಿಲ್ ಫರ್ಗೆಟ್ ಎ ವ್ಯಾಲ್ಯೂಬಲ್ ಥಿಂಗ್. ನಾವು ಎಚ್ಚರದಲ್ಲಿ ವಿ ಆರ್ ಫರ್ಗೆಟಿಂಗ್ ಅವರ್ ವ್ಯಾಲ್ಯೂಬಲ್ ಥಿಂಗ್. ಬೇರೆದಕ್ಕೆಲ್ಲ ವ್ಯಾಲ್ಯೂ ಕೊಟ್ಕೊಂಡು ಯಾವುದಕ್ಕೆ ವ್ಯಾಲ್ಯೂ ಕೊಡಬೇಕೋ, ಯಾಕಂದರೆ ಅದು ನಮಗೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ನಮ್ಗೆ ಯಾಕೆ ಸಿಗ್ತಾ ಇಲ್ಲ? ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಅದು ಬರುವುದಿಲ್ಲ. ನಮ್ಮ ಇಂದ್ರಿಯಗಳ ಮೂಲಕ ಅದು ಕೆಲಸ ಮಾಡ್ತಾ ಇದೆ. ಅದಕ್ಕೆ ಏನಾಗಬೇಕು? ಪ್ರತ್ಯಗಾತ್ಮತಯ ಏವ ಬ್ರಹ್ಮಗ್ರಾಹ್ಯಂ ನ ಅನ್ಯತಾ. ಒಳಗಡೆ ಹೋಗಬೇಕು. ಒಳಗಡೆ ಹೋದರೆ ಬ್ರಹ್ಮ ಸಿಗುತ್ತೆ. ಒಳಗಡೆ ಹೋಗಬೇಕಾದ್ರೆ ಹೊರಗಡೆದೆಲ್ಲ ಇಂದ್ರಿಯಗಳು ಅದು ಇದು ಎಲ್ಲ ಕೆಲಸ ಮಾಡಿ ನೀವು ಬಿಟ್ಟು ಹೋಗೋದಾ ಅಥವಾ ಅಲ್ಲಿಂದ ಬರೋದು? ಹೇಗೆ ಅದು ನೋಡೋಣ. ಇಂದ್ರಿಯಗಳನ್ನು ಒಂದೊಂದಾಗಿ ನಾನು ಬಿಟ್ಟು ಅಲ್ಲಿ ಹೋಗ್ತೀನಿ ಅಂತ ಹೋಗ್ತೀರಾ, ಅಥವಾ ಅಲ್ಲಿಗೆ ಹೋಗಿ ಇಂದ್ರಿಯಗಳನ್ನು ಬಿಡ್ತೀರಾ? ಅಲ್ಲಿ ಹೋದ ಕೂಡಲೇ ತಾನಾಗೆ ಬಿಡುತ್ತೆ. ಇದನ್ನು ಒಂದೊಂದಾಗಿ ಬಿಡ್ತೀನಿ ಅಂತ ಹೋದರೆ
ಲಾಲ್ಬಾಗಲ್ಲಿ ಮ್ಯಾಟ್ ಎತ್ಕೊಂಡು ಹೋಗಿ ಕೂತ್ಕೊಂಡು ಬಾಟ್ಲಿ ನೀರು ಎಲ್ಲ ಎತ್ಕೊಂಡು ಏನೋ ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿರೋಲ್ಲ, ಯಾರೋ ಹೇಳಿರ್ತಾರೆ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ವಾಪಸ್ ಬರ್ತಾರೆ. ಎಲ್ಲ ನಾಯಿ ಬಾಲಕ್ಕೆ ಕೊಳವೆ ಹಾಕಿದಾಗೆ ಅಷ್ಟೇ. ಗೊತ್ತಾಯ್ತಾ? ನೀವು ಪ್ರಾಣದಿಂದ ಹಿಡಿತೀನಿ, ಎಕ್ಸಸೈಸ್ ಮಾಡಿ ಹಿಡಿತೀನಿ, ನಥಿಂಗ್ ಡೂಯಿಂಗ್. ಎಲ್ಲ ಬಿಟ್ಟರೆ ಸಿಗುತ್ತೆ. ಯಾವುದನ್ನ ಹಿಡಿತೀರಾ? ಎಲ್ಲವೂ ಬಿಡಬೇಕಂತಿದ್ದಾಗ ಯಾವುದನ್ನ ಹಿಡ್ಕೊತೀರ ನೀವು? ಈಗ ಸುಪ್ತಾವಸ್ಥೆಗೆ ನಾವು ಏನು ಹೇಳ್ತೀವಿ? ಆನಂದಮಯ, ಆನಂದಬುಕ್, ಪ್ರಾಜ್ಞ, ತೃತೀಯ ಪಾದ. ಇದು ಎಂಡ್ ಅಲ್ಲ, ಇದಕ್ಕೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ನಾವು ಬ್ರಹ್ಮವಲ್ಲ ಭಾಳ ಹತ್ತಿರ ಇರ್ತೀವಿ, ಬ್ರಹ್ಮ ಆಗಿರುವುದಿಲ್ಲ. ಸೊ ಇದಕ್ಕೆ ಇನ್ನೊಂದು ಮಂತ್ರ ಉಪನಿಷತ್ತಲ್ಲಿ ಏನು ಹೇಳ್ತಾರೆ? ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಯೋನಿ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ ಭೂತಾನ. ಇವನು ಸರ್ವೇಶ್ವರ, ಇವನು ಸರ್ವಜ್ಞ, ಸರ್ವಂತರ್ಯಾಮಿ, ಯೋನಿ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ. ಎಲ್ಲವೂ ಇಲ್ಲಿಂದ ಬರ್ತವೆ, ಎಲ್ಲವೂ ಅಲ್ಲಿ ಹೋಗಿ ಲಯ ಆಗ್ತವೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಮುಂದಕ್ಕೆ ಬರುತ್ತೆ. ಇದು ಮುಂದೆ ಬೇರೆ ಇರೋ ತಗೊಂಡ್ಬರ್ತೀವಿ, ಅಲ್ಲಿ ಪುನಃ ಬರುತ್ತೆ. ಇದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಏಸು ಸರ್ವೇಶ್ವರ ಅಂದರೆ ಈ ಸರ್ವೇಶ ಅನ್ನೋದು ಬ್ರಹ್ಮ ಅಲ್ಲ, ಪರಬ್ರಹ್ಮ ವಸ್ತು ಅಲ್ಲ, ಪರಬ್ರಹ್ಮ ತತ್ವ ಅಲ್ಲ. ಇದು ಹಿರಣ್ಯಗರ್ಭ. ಸರ್ವೇಶ್ವರ, ಸರ್ವಜ್ಞ, ಅದನ್ನೆಲ್ಲ ಈ ಥರ ಅಡ್ಜೆಕ್ಟಿವ್ ಹಾಕ್ಲಿಕ್ಕೆ ಆಗಲ್ಲ. ಅದಕ್ಕೆ ಪರಬ್ರಹ್ಮ ತತ್ವಕ್ಕೆ ಅಡ್ಜೆಕ್ಟಿವ್ ಇಲ್ಲ. ಅದಕ್ಕೆ ಆಲ್ ಅಡ್ಜೆಕ್ಟಿವ್ಸ್ ಆರ್ ರಿಮೂವ್ಡ್, ಯು ಆರ್ ಇನ್ ಬ್ರಹ್ಮ. ನೀವು ಏಷ ಸರ್ವೇಶ್ವರ, ಸರ್ವಜ್ಞ, ಸರ್ವಂತರ್ಯಾಮಿ ಇದೆಲ್ಲ ಹೇಳಿದ್ರೆ ಅದು ಬ್ರಹ್ಮ ಆಗಲ್ಲ. ಅದು ಹಿರಣ್ಯಗರ್ಭ ಅಂದರೆ ಇಲ್ಲ ಅಲ್ಟಿಮೇಟ್. ಅಲ್ಲಿಂದ ನೋಡಿ, ಇಂದ್ರಿಯೇಭ್ಯ ಪರಾಹರ್ತ ಅರ್ಥೇಭ್ಯಶ್ಚ ಪುನಃ ಪರಂ ಮನಃ, ಮನಸ್ಸಸ್ತು ಪರ ಬುದ್ಧೇರಾತ್ಮ ಮಹಾನ್ ಪರಃ. ಮಹತ್ತತ್ವ, ಬುದ್ಧಿಯಿಂದ ದೊಡ್ಡದು ಮಹತ್ತತ್ವ. ಮಹತಃ ಪರಂ ಅವ್ಯಕ್ತ ಅಂದರೆ ಬೀಜ ಅಂದರೆ ಜಗದ್ಬೀಜ ಅಂದರೆ ಹಿರಣ್ಯಗರ್ಭ, ಅದು ಸುಷುಪ್ತಿ. ಮಹತ್ತತ್ವ, ನೀವು ಎಚ್ಚರದಲ್ಲಿ ನಿಮ್ಮ ಮೂಲಕ ಕೆಲಸ ಮಾಡ್ತಾ ಇದೆಯಲ್ಲ, ಅದು ಮಹತ್ತತ್ವ. ನಿದ್ರೆಯಲ್ಲಿ ನೀವಿರುವಾಗಿರೋದು ಹಿರಣ್ಯಗರ್ಭ, ಅವ್ಯಕ್ತ, ಬೀಜ, ಜಗದ್ಬೀಜ, ಗೋಲ್ಡನ್ ಎಗ್. ಅರ್ಥ ಆಯ್ತಾ? ಗೋಲ್ಡನ್ ಎಗ್ ಅದು ಸುಪ್ತಾವಸ್ಥೆಯಲ್ಲಿರುವುದು. ಮಹತ ಪರಮವ್ಯಕ್ತಂ. ಈಗ ಅವ್ಯಕ್ತಕ್ಕಿಂತ ಮೇಲೆ ಯಾವುದಿದೆ ಅಂತ ಹೇಳಿದಾಗ ಕಠೋಪನಿಷತ್ತು ಅವ್ಯಕ್ತ ಪುರುಷ ಪರಃ. ಪುರುಷ ತತ್ವ ಎಲ್ಲದಕ್ಕಿಂತ ದೊಡ್ಡದು. ಪರಃ ಪುರುಷನ ಪರ ಕಿಂಚಿತ್, ಪುರುಷಕ್ಕಿಂತ ಮೇಲೆ ಯಾವುದೂ ಇಲ್ಲ. ಸಾ ಕಾಷ್ಟ, ದಟ್ ಇಸ್ ದ ಎಂಡ್, ಪರಾಗತಿ. ದಟ್ ಶುಡ್ ಬಿ ದ ಗೋಲ್. ಅಧ್ಯಾತ್ಮ ಸಾಧಕರಿಗೆ ಯಾವುದು ಗೋಲು? ಪುರುಷ ತತ್ವ ಗೋಲ್. ಸಾ ಕಾಷ್ಟ ಸ ಪರಾಗತಿ. ಈಗೇನಾಯಿತು? ಸುಪ್ತಾವಸ್ಥೆ ತಗೊಂಡು, ಸುಪ್ತಾವಸ್ಥೆ ಆದ ಕೂಡಲೇ ಯಾವುದು? ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಯೋನಿ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ ಭೂತಾನ. ಸೊ ಮಾಂಡಿಕ್ಯ ಉಪನಿಷತ್ತಿನ ಉದ್ದೇಶ ಏನಂದರೆ, ಓಂ ಏಕಾಕ್ಷರವನ್ನು ಹಿಡ್ಕೊಂಡು ನಾಮರೂಪ ಕರ್ಮಗಳನ್ನೆಲ್ಲ ಓಮಲ್ಲಿ ಅದರಲ್ಲಿ ಸಂಯೋಜನೆ ಅಲ್ಲಿ ಬಂದು ಸೇರಿಸಿ ಇಡೀ ಪ್ರಪಂಚ, ಅನುಭವ ಪ್ರಪಂಚ ಎಲ್ಲ ಆ ಓಮಲ್ಲಿ ಬರುತ್ತೆ. ಅದನ್ನು ಸ್ಲೋ ಮಾಡಿ, ಸಾಫ್ಟ್ ಮಾಡಿ ಸ್ಲೋ ಮಾಡಿ ಸೈಲೆನ್ಸ್ಗೆ ಹೋಗೋದು. ಈ ಸೈಲೆನ್ಸ್ಗೆ ಹೋಗಬೇಕಾದ್ರೆ ನಿಮ್ಮ ಉಪಕರಣ ಇದು ರೆಡಿಯಾಗಿದೆಯಾ? ಎಕ್ವಿಪ್ಮೆಂಟು ಏನು ಮಾಡಬೇಕು? ರೆಡಿ ಮಾಡೋದು ಹೇಗೆ? ವಿಚಾರ ಮಾರ್ಗದಲ್ಲಿ ನಮ್ಮಲ್ಲಿರೋ ಅವಿದ್ಯೆ ನೋಡಿ. ಹೋದ ಸರಿ ಹೇಳ್ದು, ಈ ಪುಸ್ತಕ, ಜ್ಞಾನ, ಶಾಸ್ತ್ರ ಇದೆಲ್ಲ ಏನಂದರೆ ನಮ್ಮಲ್ಲಿರೋ ಅವಿದ್ಯೆ, ಇಗ್ನರೆನ್ಸನ್ನು ತೆಗೆದು ಹಾಕಲಿಕ್ಕೆ. ಜ್ಞಾನ ಏನು ಬರುವುದಿಲ್ಲ ಹೊರಗಡೆಯಿಂದ, ಜ್ಞಾನ ಇಲ್ಲೇ ಇದೆ. ನಾವು ಜ್ಞಾನ ಸ್ವರೂಪಿಗಳು. ಅವಿದ್ಯೆ ಅದನ್ನು ಹೀಗೆ ಮುಚ್ಕೊಂಡ್ಬಿಟ್ಟಿದೆ, ಅದನ್ನು ತೆಗಿಲಿಕ್ಕೆ ಇಷ್ಟೆಲ್ಲ ಸರ್ಕಸ್. ಸೊ ನಮ್ಮ ಗುರಿ ಏನು? ಸೈಲೆನ್ಸ್. ನಮ್ಮ ಸ್ವರೂಪ ಏನು? ಸೈಲೆನ್ಸ್. ಪರಬ್ರಹ್ಮ ತತ್ವ, ತುರ್ಯಾವಸ್ಥೆ,
ನಿದ್ರೆಯಲ್ಲಿ ನಾವು ಸೈಲೆಂಟ್ ಆಗಿದ್ದೀವಿ, ಯಾವ ಆಲೋಚನೆ ಇಲ್ಲ, ಡಿಸೈರ್ ಇಲ್ಲ, ಸ್ವಪ್ನ ಇಲ್ಲ. ಅದನ್ನೊಂದು ವೇಳೆ ನಾವು ಎಚ್ಚರದಲ್ಲಿ ಪ್ರಯತ್ನಪೂರ್ವಕವಾಗಿ ಪಡೆದಾಗ ನಿಮ್ಮ ಮೈಂಡು ಕೆಲಸ ಮಾಡದೇ ಇದ್ದಾಗ ಏನಾಗುತ್ತೆ ಗೊತ್ತಾ? ಟೈಮ್ ಆ್ಯಂಡ್ ಸ್ಪೇಸ್ ಡೂ ನಾಟ್ ಆ್ಯಕ್ಟ್ ಆನ್ ಯು. ಅರ್ಥ ಆಯ್ತಾ? As long as time and space is acting on you, you are a slave. You are a slave. ನಿಮ್ಮ ಮೈಂಡ್ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ ಕೂಡಲೇ ನೀವು ಟೈಮ್ ಆ್ಯಂಡ್ ಸ್ಪೇಸ್ಗೆ ಬದ್ಧರಾಗ್ಬಿಡ್ತೀವಿ. ಮೈಂಡ್ ಆಲೋಚನೆ ಬಂದ ಕೂಡಲೇ ಟೈಮ್ ಆ್ಯಂಡ್ ಸ್ಪೇಸ್ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಮೈಂಡ್ ನಿಲ್ಲಿಸ್ಬೇಡಿ, ಟೈಮ್ ಆ್ಯಂಡ್ ಸ್ಪೇಸ್ ಕೆಲಸ ಮಾಡಲ್ಲ. ನಿದ್ದೆಯಲ್ಲಿ ಅದೇ ಆಗಿರೋದು. As long as time and space acts on you, you are a slave. ಎಚ್ಚರದಲ್ಲಿ ಒಂದು ವೇಳೆ ನೀವು ವಿಚಾರ ಮಾರ್ಗದಿಂದ ಮನಸ್ಸನ್ನು ಕಿತ್ತು ಬಿಸಾಕ್ಬಿಡಿ. ಟೈಮ್ ಆ್ಯಂಡ್ ಸ್ಪೇಸ್ ಡು ನಾಟ್ ಆ್ಯಕ್ಟ್ ಆನ್ ಯು. ದಟ್ ಈಸ್ ತುರಿಯ, ಫೋರ್ತ್ ಸ್ಟೇಟ್. ಅರ್ಥ ಆಯ್ತಾ? ಈ ಥಾಟ್ಲೆಸ್ನೆಸ್ ಸ್ಟೇಟನ್ನು ರೀಚ್ ಆಗಬೇಕಾದ್ರೆ ಇಂಟೆಲೆಕ್ಟ್ ಬೇಕು. ಎಲ್ಲಿವರೆಗೆ ಆ ಇಂಟೆಲೆಕ್ಟಿಗೆ ಏನೂ ಕೆಲಸ ಇಲ್ಲ, ಅದು ಯೂಸ್ಲೆಸ್ ಅಂತ ಗೊತ್ತಾಗೋದು ಬೇಕು. ಇಂಟೆಲೆಕ್ಟ್ಗೆ ಬೇಕು. ಯಾಕೆ ಬೇಕು ಅಂದರೆ, ಮೆಕೆನಾಸ್ ಗೋಲ್ಡ್ ಅಂತ ಸಿನಿಮಾ ನೋಡಿದ್ದೀವಿ. ಯಾರ್ಯಾರ ಜೊತೆ ಕರ್ಕೊಂಡು ಅವರೆಲ್ಲ ಒಡೆದು ಸಾಯಿಸ್ತಾನೆ, ಜೊತೆ ಕರ್ಕೊಂಡೋಗರೆಲ್ಲ ಒಡೆದು ಸಾಯಿಸ್ತಾನೆ. ಅದು ಸಿನಿಮಾ. ಬಟ್ ಇಲ್ಲಿ ಹಾಗೆ ಆಗುತ್ತೆ. ನೀವು ರೀಚ್ ಆಗಬೇಕಾದ್ರೆ ಇಂಟೆಲೆಕ್ಟ್ ನೀವು ಕಿತ್ಬಿಸಾಕಬೇಕು. ದಟ್ ಇಸ್ ಅಲ್ಟಿಮೇಟ್. ಯೋಚನೆ ಮಾಡಿ. ಅಂಟ್ಕೊಂಡಿದ್ದೀವಲ್ಲ. ಈಗ ಸಾತ್ವಿಕ ಧೃತಿ ನಾನು ಏನು ನೋಡಿದ್ದು, ಸಾತ್ವಿಕ ಧೃತಿ ತಗೊಂಡು ಎಗೈನ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ತೈತರಿಯ ಉಪನಿಷತ್ತು, ಭೃಗುವಲ್ಲಿಗೆ ಇವತ್ತು ಟಚ್ ಮಾಡ್ತೇನೆ. ಆ ಭೃಗುವಲ್ಲಿಗೂ ನಮ್ಮ ಏಷ ಸರ್ವೇಶ್ವರಕ್ಕೂ ಒಂದು ಲಿಂಕ್ ಇದೆ. ಆ ಲಿಂಕ್ ನೋಡ್ತೇನೆ. ಈಗ ಸಾತ್ವಿಕ ಧೃತಿ ತಾನೇ ಹೋದ ಸರಿ ನಾವು ಅರ್ಥ ಮಾಡಿ ನಿಲ್ಲಿಸಿದ್ದು. ಏನದು? ನೋಡಿ, ಧೃತ್ಯಾಯಯ ಧಾರಯತೆ ಮನಃಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿ ಪಾರ್ಥ ಸಾತ್ವಿಕಿ. ಇಲ್ಲೇನಂತೆ, ದ unwavering fortitude by which through yoga the functions of mind, prana and senses are restrained, that fortitude, O Partha, is sattvic pure. ಇನ್ನೊಂದು ಸರಿ ಬರ್ತೀನಿ. The unwavering fortitude by which through yoga ಸ್ವಲ್ಪ ಡೀಪಾಗಿ ಅದು ಏನಂತ ಹೇಳ್ತೀವಿ. ಥ್ರೂ ಯೋಗ ದ ಫಂಕ್ಷನ್ಸ್ ಆಫ್ ಮೈಂಡ್, ಪ್ರಾಣ ಆ್ಯಂಡ್ ಸೆನ್ಸಸ್ ಆರ್ ರಿಸ್ಟ್ರೈನ್ಡ್. ದಟ್ ಫೋರ್ಟಿಟ್ಯೂಡ್ ಈಸ್ ಸಾತ್ವಿಕ್. ದ ಅನ್ಸರ್ವಿಂಗ್ ಫೋರ್ಟಿಟ್ಯೂಡ್, ಇಷ್ಟೇ ತಿಳ್ಕೊಳ್ಳಿದ್ದು. ಅನ್ಸರ್ವಿಂಗ್ ಫೋರ್ಟಿಟ್ಯೂಡ್ ಥ್ರೂ ಯೋಗ ಇದೆ. ಇದನ್ನು ಎಕ್ಸಾಂಪಲ್ ಮೂಲಕ ಹೇಗೆ ಹೇಳೋದು? ಒಂದು ಎಕ್ಸಾಂಪಲ್ ಬೇಕು. ಈ ಥರ ಹೇಳ್ಬಿಟ್ರೆ ನಮಗೆ ಪ್ರಾಣ, ಮೈಂಡು ಇದನ್ನೆಲ್ಲ ಹೇಗೆ ಸಿಂಕ್ರನೈಸ್ ಮಾಡಿ ಹೇಗೆ ಹೇಳೋದು? ಅದಕ್ಕೆ ಒಂದು ಸ್ಟೋರಿ. ವಿ ವಿಲ್ ಗೋ ಟು ಭೃಗುವಲ್ಲಿ, ತೈತರಿಯ ಉಪನಿಷತ್ ಹೋಗೋಣ. ಅಲ್ಲಿ ಮಾಂಡಕ್ಯ ತೊಗೊಂಡು, ಮಾಂಡಕ್ಯಕ್ಕೆ ಸಪೋರ್ಟ್ ತೈತರಿಯ ಉಪನಿಷತ್ತಲ್ಲಿ ಒಂದು ಇನ್ಸಿಡೆಂಟ್ ಇದೆ, ಅಲ್ಲಿಗೆ ಹೋಗೋಣ. ಭೃಗುವಲ್ಲಿ ಅಂತ. ಭೃಗು ಕೇಳಿದ್ದೀರಾ? ಭೃಗು ಏನು ಮಾಡ್ತಾನೆ, ತಂದೆ ಮಗ ಇಬ್ಬರು, ತಂದೆ ಮತ್ತು ಮಗ, ಗುರು ಶಿಷ್ಯರವರೇ. ಭುಗುರ್ವೈ ವಾರುಣಿ ವರುಣಂ ಪಿತರ ಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ತಸ್ಮಾತ್ ಏತತ್ ಪ್ರಜ. ಅವನು ಹೇಳ್ತೆ ಫಸ್ಟು ಭುಗುರ್ವೈ ವಾರುಣಿ, ವರುಣ ಅನ್ನೋ ತಂದೆ. ಭೃಗು ಹೋಗ್ತಾನೆ. ಹೋಗ್ಬಿಟ್ಟು ಅದೀಹಿ ಭಗವೋ ಬ್ರಹ್ಮೇತಿ, ಅದೀಹಿ ನನಗೆ ಹೇಳಿಕೊಡು, ಭಗವೋ ಓ ರೆವರೆಂಡ್ ಟೀಚರ್. ತಂದೆಯನ್ನು ಈಸ್ ಪ್ರೇ. ನೋಡಿ ಯಾಕೆ ತಗೊಂಡಿದ್ರೆ ಸಾತ್ವಿಕ ಧೃತಿ ನಿಮಗೆ ಬರಬೇಕು. ಸಾತ್ವಿಕ ಧೃತಿ ಬರಬೇಕಾದ್ರೆ ಒಂದು ಪಿಕ್ಚರ್ ಕ್ರಿಯೇಟ್ ಆಗಬೇಕು. ಅದು ಏನು ಪಿಕ್ಚರ್ ಅಂತ ಇವಾಗ
ನೀವು ಮನಸ್ಸನ್ನ ಇಂದ್ರಿಯನ ಯೋಗನ ಮಾಡ್ತೀನಿ ಎಲ್ಲ ಸೇರಿಸ್ತೀನಿ ಅಂದರೆ ಕಂಪ್ಯೂಟರ್ನಲ್ಲಿ ಸೇರಿಸಿದಾಗ ಅದು ಸೇರ್ಸೋಕ್ಕಾಗಲ್ಲ. ಇಲ್ಲೇನೋ ಒಂದು ಆಗುತ್ತೆ, ಅದಾಗಬೇಕು. ಭೃಗುರ್ವೈ ವಾರುಣಿ ವರುಣಂ ಪಿತರಂ ಉಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ. ಅದೀಹಿ ನನಗೆ ತಿಳಿಸಿಕೊಡು ಭಗವೋ, ಓ ರೆವರ್ ಟೀಚರ್. ಬ್ರಹ್ಮ ಅಂದರೆ ಏನು ಅಂತ ತಿಳಿಸಿಕೊಡು. ಅದಕ್ಕೆ ಅಪ್ಪ ಹೇಳ್ತಾನೆ, ಟೀಚರ್ ಹೇಳ್ತಾನೆ, ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋ ವಾಚ ಮಿಮಿತಿ. ಅನ್ನ, ಪ್ರಾಣ, ಕಣ್ಣು, ಶ್ರೋತ್ರ, ಮನಸ್ಸು, ವಾಚ ಮಾತುಗಳು, ಇದೆಲ್ಲವೂ ಬ್ರಹ್ಮ ಅಂತ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಈಗ ನಾನು ಏನು ಪಾಯಿಂಟ್ ಹೇಳಿದ್ದೀನಿ ಅದೀಗ ಬರುತ್ತೆ, ಅದನ್ನು ನೆನಪಿಗೆ ತಗೊಳ್ಳಿ. ಫಸ್ಟ್ ಏನು ಹೇಳ್ದ? ಅನ್ನಂ ಪ್ರಾಣಂ ಮನೋ ಚಕ್ಷು ವಾಚ ಇದೆಲ್ಲ ಬ್ರಹ್ಮ ಅಂತ ಹೇಳಿದೆ. ಆಮೇಲೆ ಹೇಳ್ತಾನೆ ಹೋವಾಚ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂಮಿಷಂತಿ ತದ್ ವಿಜಿಜ್ಞಾಸ ತದ್ ಬ್ರಹ್ಮೇತಿ ಸತಪೋತ್ ತದ್ ಬ್ರಹ್ಮೇತಿ ತದ್ ವಿಜಿಜ್ಞಾಸ್ವ ವಿಜಿಜ್ಞಾಸಸ್ವ. ನೋಡಿ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಯಾವುದರಿಂದ ಈ ಭೂತಗಳೆಲ್ಲ, ಈ ಪ್ರಾಣಿ ಪ್ರಪಂಚ ಇದೆಲ್ಲ ಹುಟ್ಟಿದೆಯೋ, ಈ ಜೀವಿಗಳೆಲ್ಲ ಹುಟ್ಟಿದೆಯೋ, ಏನ ಜಾತಾನಿ ಎಲ್ಲಿ ಅವು ಜೀವನ ಮಾಡ್ತಾ ಇದ್ದಾವೋ, ಯತ್ ಪ್ರಯಂತಿ ಅವನು ವಾಪಸ್ ಹೋಗುವಾಗ, ಸಂಮಿಷಂತಿ ಎಲ್ಲಿ ವಾಪಸ್ ಹೋಗ್ತಾವೋ, ತತ್ ಅದನ್ನು ನೀನು ಕುರಿತು ಚಿಂತನೆ ಮಾಡು, ವಿಚಾರ ಮಾಡು. ಅಲ್ಲಿ ನೋಡ್ದು, ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಯೋನಿ ಸರ್ವಸ್ಯ ಪ್ರಭವ ಅಪ್ಯಯ ವಿಭೂತಾನ. ಅಲ್ಲಿ ನೋಡಿದ್ವಾ, ಎಲ್ಲವೂ ಎಲ್ಲಿ ಹೋಗ್ತವೆ, ಎಲ್ಲಿ ಬರುತ್ತೆ ಮಾಂಡಿಕ್ಯದಲ್ಲಿ. ಇವನು ಹೇಳ್ತಾನೆ, ಮಗನಿಗೆ ಯಾವುದರಿಂದ ಜೀವಿಗಳೆಲ್ಲ ಹುಡ್ತಾ ಇದ್ದೇವೆ, ಯಾವುದರಿಂದ ಜೀವಿಗಳೆಲ್ಲ ಜೀವನ ಮಾಡ್ತಾ ಇದ್ದೇವೆ, ಯಾವುದಕ್ಕೆ ಪುನಃ ಜೀವಿಗಳೆಲ್ಲ ವಾಪಸ್ ಹೋಗ್ತಾ ಇದ್ದೇವೆ, ಅದನ್ನು ಕುರಿತು ಚಿಂತನೆ ಮಾಡು ಅಂತ ಹೇಳ್ತಾರೆ. ಆಯಿತಾ? ಒಂದು ಸ್ಟೆಪ್. ತಂದೆ ಮಗ, ಗುರು ಶಿಷ್ಯ. ನಾವು ಅವನು ಹೇಳಿಬಿಟ್ಟು ತಪಸ್ಸು ಶುರು ಮಾಡಿ, ಅವನು ತಪಸ್ಸಲ್ಲಿ ನಿರತಾಗ. ಇವನು ಹೋಗ್ತಾರೆ ಒಂದು ಒಳ್ಳೆಯ ಜಾಗ ನೋಡಿ ಕೂತ್ಕೊಂಡು ವಿಚಾರ. ತಪಸ್ಸು ಅಂದರೆ ಕಠಿಣವಾಗಿ ಇದು ಮಾಡೋದಲ್ಲ, ಕಾಂಟೆಂಪ್ಲೇಟ್ ಆನ್ ದ್ಯಾಟ್. ಎಷ್ಟೋ ವರ್ಷಗಳು ಕಾಂಟೆಂಪ್ಲೇಟ್ ಮಾಡಿ ವಾಪಸ್. ಅನ್ನ ಅಂತ ಹೇಳಿದ್ದಾನೆ, ಪ್ರಾಣ ಅಂತ ಹೇಳಿದ್ದಾನೆ, ಅನ್ನದ ಮೇಲೆ ಕಾಂಟೆಂಪ್ಲೇಟ್ ಮಾಡ್ತಾನೆ. ನಾವು ಅನ್ನ ಎಲ್ಲವೂ ಅನ್ನದಿಂದ ಬಂದಿದೆ, ಎಲ್ಲವೂ ಅನ್ನ ಬ್ರಹ್ಮ. ಪುನಃ ವಾಪಸ್ ಬಂದು ತಂದೆಗೆ ಹೇಳ್ತಾನೆ, ನನಗೆ ಗೊತ್ತಾಯಿತು, ಅನ್ನಂ ಬ್ರಹ್ಮೇತಿ ಧ್ಯಾನ ಸ್ವ ಅನ್ನಂ ಬ್ರಹ್ಮೇತಿ. ನೋಡಿ, ಎರಡನೇ ಸರಿ ಬಂದು ಹೇಳ್ತಾನೆ, ಅನ್ನಂ ಬ್ರಹ್ಮೇತಿ ವ್ಯಜಾನ, ಅನ್ನವನ್ನು ಬ್ರಹ್ಮವೆಂದು ತಿಳಿದುಕೊಂಡಿದ್ದೇನೆ. ಯಾಕೆಂದರೆ ಅನ್ನದಿಂದ ಎಲ್ಲ ಬಂದಿದೆ. ಅವನ ರೀಸನಿಂಗ್ ಅವ್ನಿಗೆ ಏನೋ ಕೊಡಬೇಕಲ್ಲ, ಕೊಡ್ತಾರೆ. ಅನ್ನದಿಂದ ಬಂದಿದೆ. ಹಾಗೆ ಅಷ್ಟೊತ್ತಿಗೆ ಅವನೇನು ಹೇಳ್ತಾನೆ ಗೊತ್ತಾ, ಅಪ್ಪ ಟೀಚರು, ತಪಸಾ ಬ್ರಹ್ಮ ಎಲ್ಲ ಕೇಳಿಬಿಟ್ಟು, ಇಲ್ಲ ಅಂತಲೂ ಹೇಳಲ್ಲ, ಇದೆ ಅಂತಲೂ ಹೇಳಲ್ಲ. ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ. ಪುನಃ ಬ್ರಹ್ಮವನ್ನು ಕುರಿತು ತಪಸ್ಸು ಮಾಡು, ಹೋಗು ಅಂದ್ಬೇಡ. ಹೌದು ಅಂತೂ ಹೇಳಿಲ್ಲ, ಇಲ್ಲ ಅಂತೂ ಹೇಳಿಲ್ಲ. ಅಷ್ಟು ಸ್ಟ್ರಿಕ್ಟು. ಸ್ವಂತ ತಂದೆ, ಅವನೇ ಗುರು. ಸೊ ಇವನೇನು ಮಾಡಬೇಕು ಇವಾಗ? ವಾಪಸ್ ಹೋದವ. ಧೃತಿ, ಸಾತ್ವಿಕ ಧೃತಿ. ಹೇಗೆ ಪ್ರಾಣ ಮನಸ್ಸು ಎಲ್ಲ ಒಟ್ಟಿಗೆ ಹೋಗುತ್ತೆ, ಎಲ್ಲಿಂದ ಒಂದು ವರ್ಡ್ ಬರಬೇಕು, ಟೀಚರಿಂದ ಬರಬೇಕು. ಬಂದಾಗ ಇದೆಲ್ಲ ಜೊತೆಗೆ ಯೋಗವಾಗಿ ಹೋಗುತ್ತೆ. ಅಲ್ಲಿವರೆಗೂ ಆಗಲ್ಲ ಸಾತ್ವಿಕ ಧೃತಿ. ಅರ್ಥ ಆಯ್ತಾ? ಇಗೋಟಿ ಆ ತಂದೆ ಈಗ ಅವನು ಅನ್ನ ಅಲ್ಲ ಅಂದಮೇಲೆ ವಾಪಸ್ ಹೋಗ್ತಾನೆ. ಪುನಃ ಹೋಗಿ ಪುನಃ ಕಾಂಟೆಂಪ್ಲೇಟ್ ಮಾಡಿ ಪುನಃ ಬರ್ತಾನೆ. ಪುನಃ ಬಂದು ಏನು ಹೇಳ್ತಾನೆ? ಪ್ರಾಣೋ ಬ್ರಹ್ಮೇತಿ ವ್ಯಜಾನ, ಪ್ರಾಣವನ್ನು ಬ್ರಹ್ಮವೆಂದು ತಿಳಿದುಕೊಂಡಿದ್ದೇನೆ ಅಂತ ಬರ್ತಾನೆ. ಈ ಅಪ್ಪ ಏನು ಮಾಡ್ತಾನೆ? ಅದಿ ಭಗವಾನ್ ಹೇಳಪ್ಪ ನೀನು, ಈಗ ನಾನು ಹೇಳಿ ಸರಿನಾ ಅಂತಂದರೆ, ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೆ, ಹೋಗು ಬ್ರಹ್ಮವನ್ನು ಕುರಿತು ತಪಸ್ಸು ಮಾಡು, ಹೋಗು. ಇಲ್ಲ ಅಂತಲೂ ಹೇಳಲ್ಲ, ಇದೆ ಅಂತಲೂ ಹೇಳಲ್ಲ. ಪುನಃ ಹೋಗ್ತಾರೆ. ಅನ್ನ ಪ್ರಾಣ ಆದಮೇಲೆ ಇನ್ನೇನು ಮಾಡಬೇಕು? ಮನಸ್ಸು ಹೋಗ್ತಾನೆ. ಮನಸ್ಸನ್ನು ಕುರಿತು ತಪಸ್ಸು ಮಾಡ್ತಾನೆ.
ಮಾಡು. ಮನೋ ಬ್ರಹ್ಮೇತಿ ವಿಜಾನ, ಮನಸ್ಸನ್ನು ಬ್ರಹ್ಮ ಅಂತ ತಿಳ್ಕೊಂಡಿದ್ದೇನೆ. ಪುನಃ ಮಂದೆ ಹೇಳ್ದ ತಂದೆಗೆ. ಇವನೇನು ಮಾಡ್ತಾ, ಅದಿ ಭಗವೋ ಬ್ರಹ್ಮೇತಿ, ಅವನು ಹೇಳ್ತಾನೆ ತಪಸ ಬ್ರಹ್ಮ ಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ. ಓ ತಪಸ್ ಮಾಡು ಬ್ರಹ್ಮ. ಎಷ್ಟು ಸ್ಟ್ರಿಕ್ಟ್ ನೋಡಿ ತಂದೆ ಮಗನಿಗೆ ಹೇಳೋದು. ಹೌದಾ? ಆಮೇಲೆ ವಿಜ್ಞಾನ ಬ್ರಹ್ಮೇತಿ ವಿಜ್ಞಾನ, ಪುನಃ ಬರ್ತಾನೆ ವಿಜ್ಞಾನವನ್ನು ಬ್ರಹ್ಮ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ ತಪಸ ಬ್ರಹ್ಮ ಜಿಜ್ಞಾಸಸ್ವ ತಪೋ ಬ್ರಹ್ಮ, ಕಳಿಸ್ಬಿಡ್ತಾನೆ. ಹೋಗ್ತಾನೆ. ಹೋಗ್ಬಿಟ್ಟು ಆಮೇಲೆ ಹೋದವನವನು ವಿಜ್ಞಾನ ಆದಮೇಲೆ ಇನ್ನೇನಿದೆ ಯೋಚನೆ ಮಾಡ್ತಾ ಮಾಡ್ತಾ ಆನಂದೋ ಬ್ರಹ್ಮೇತಿ ವಿಜಾನ, ಆನಂದ ಬ್ರಹ್ಮವನ್ನು ತಿಳಿದುಕೊಳ್ತಾನೆ. ತಿಳ್ಕೊಂಡು ಆಮೇಲೆ ಅವನು ವಾಪಸ್ಸು ಬರಲ್ಲ. ನೋಡಿ, he knows that bliss was Brahman, for from bliss all these beings are produced. By bliss do these things live. They go to bliss on departing and become one with it. This is the knowledge learnt by Bhrigu and taught by Varuna. This is established in the supreme space, in the excellent cavity of the heart. ಇವಾಗ ಅಲ್ಲಿ ಬಂತ ಪ್ರತ್ಯಗಾತ್ಮತಯ ಏವ ಬ್ರಹ್ಮಗ್ರಾಹ್ಯಂ ನ ಅನ್ಯತಾ. ಅವ್ನು ಮಾಡಿದ್ನ ಇವಾಗ ಪ್ರತ್ಯೇಗಾತ್ಮವಾಗಿ ಹುಡುಕಿದ್ನ ಯಾರು? ವರುಣ. ಮಾಡಿದಾನೆ ಇಲ್ವಾ? ಆಯಿತಾ? ಇನ್ ದ ಎಕ್ಸಲೆನ್ಸ್ ಕ್ಯಾವಿಟಿ ಆಫ್ ದ ಹಾರ್ಟ್ ಹಿ ಹೂ ನೋಸ್ ದಸ್ ಬಿಕಮ್ಸ್ ಒನ್ ವಿತ್ ಬ್ರಹ್ಮನ್. ಅದನ್ನು ಕಾಂಟೆಂಪ್ಲೇಟ್ ಮಾಡಿದಾಗ ಒನ್ ವಿತ್ ಬ್ರಹ್ಮನ್ ಹಿ ಬಿಕಮ್ಸ್ ದ ಪೊಸೆಸರ್, ಅಸಿಮ್ಯುಲೇಟರ್ ಆಫ್ ಫುಡ್ ಆ್ಯಂಡ್ ಈಟರ್, ಎಂಜಾಯರ್ ಆಫ್ ಇಟ್. ಹಿ ಬಿಕಮ್ಸ್ ಗ್ರೇಟ್ ಪ್ರಾಜನಿ, ಕ್ಯಾಟಲ್ ಗೇನ್ಸ್ ದ ಸ್ಪ್ಲೆಂಡರ್ ಆಫ್ ಬ್ರಹ್ಮನ್ ಹುಡ್ ಇಂಡೀಡ್. ಹಿ ಬಿಕಮ್ಸ್ ಗ್ರೇಟ್ ಥ್ರೂ ಫೇಮ್ ಆ್ಯಂಡ್ ರಿನೋನ್. ಸೊ ಈ ರೀತಿ. ಈಗ ಇದು ಯಾಕೆ ಇನ್ಸಿಡೆಂಟ್ ತಗೊಂಡೆ ಅಂದರೆ, ನೀವು ಯೋಗ ಪ್ರಾಣ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಕಡೆ ತೊಗೊಳೋಗ್ತೀನಿ ಅಂದರೆ ತೊಗೊಳೋಕ್ಕಾಗಲ್ಲ. ನಿಮಗೆ ಎಲ್ಲಿಂದೋ ಒಂದು ಕಡೆಯಿಂದ ಒಂದು ಪುಲ್ ಯಾರು ನಿಮ್ಮನ್ನು ಬಾವಿಯಿಂದ ಹಗ್ಗ ಹಾಕಿ ಎಳಿಬೇಕು. ಆ ಹಗ್ಗ ಯಾರ್ದು ಅಂದರೆ ಗುರು. ಈಗ ಅವನಿಗೆ ತಂದೆ ಗುರು, ಅವನು ತಂದೆ. ಆದರೆ ಅವನು ಅಷ್ಟು ಸ್ಟ್ರಿಕ್ಟಾಗಿ ಮಗನ ಹ್ಯಾಂಡಲ್ ಮಾಡಿದ್ದಾನೆ. ಎಷ್ಟು ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡಿದ್ದಾನೆ. ಸ್ವಲ್ಪನೂ ಕೂಡ ಕನ್ಸೆಷನ್ ಇಲ್ಲ ಅವನಿಗೆ. ಬ್ರಹ್ಮಜ್ಞಾನದಲ್ಲಿ 5 ಪೈಸದ ಕನ್ಸೆಷನ್ ಸಿಗೋಲ್ಲ ನಿಮಗೆ. ಎಲ್ಲ ಬಿಡಬೇಕು. ಎಲ್ಲ ಬಿಟ್ಟು ಅದೊಂದನ್ನೇ ಕಾಂಟೆಂಪ್ಲೇಟ್ ಮಾಡಬೇಕು. ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಸಪೋ ಬ್ರಹ್ಮೇತಿ. ಸೊ ಬ್ರಹ್ಮನ ಕುರಿತು ಚಿಂತನೆ ಮಾಡಿದ್ರೆ ಸಾಕು. ಬ್ರಹ್ಮಚಿಂತನೆ. ರಾಮಚಂದ್ರನಿಗೆ ಯೋಗ ವಾಸಿಷ್ಠದಲ್ಲಿ ಕೊನೆಗೆ ಈ ತಳಮಳಕ್ಕೆ ಕಾರಣ ಕೇಳಿದಾಗ ವಿಶ್ವಾಮಿತ್ರ ಹೇಳ್ತಾರೆ, ನಿಮ್ಮ ವಸಿಷ್ಠರು ಇದರಲ್ಲಿ ಬಹಳ ನುಡಿತಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿದಂದರೆ ಅದು ಜಿಸ್ಟ್ ಏನಂದರೆ ಆತ್ಮಚಿಂತನ. ಆತ್ಮಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಯಾವ ಲೇಯರು ನಿಮಗೆ ಬಾಧೆ ಕೊಡೋದಿಲ್ಲ. ಅನ್ನಮಯ ಕೋಶ ಅಲ್ಲಿ ಹೋದರೆ ಎಲ್ಲವೂ ನಿಮಗೆ ಕಂಟ್ರೋಲ್. ಇಲ್ಲೊಂದು ಸೀಕ್ರೆಟ್ ನೋಡಿ, ಮಹತ್ತತ್ವ ಎಲ್ಲ ಕಾರ್ಯ ಬ್ರಹ್ಮದಲ್ಲಿ ಮಹತ್ತತ್ವದ ಕೆಲಸ ಇದೆ. ಸೊ ನೀವು ಯಾವಾಗ ಆನಂದಮಯ ಕೋಶಕ್ಕೆ ಹೋಗ್ತೀರಾ ನೀವು ಮಹತ್ತತ್ವದ ಮೇಲೆ ಇರ್ತೀರಾ. ಅರ್ಥ ಆಯ್ತಾ? ಮಹತ್ತತ್ವನೂ ಕೂಡ ನಿಮಗೆ ಬೇಡ. ಕಾರ್ಯಬ್ರಹ್ಮನೂ ನೀವು ಇರಬೇಕಾಗಿಲ್ಲ. ಅಲ್ಲಿ ವಿಜ್ಞಾನಮಯ ಕೋಶನೂ ಬೇಡ. ವಿಜ್ಞಾನಮಯ ಕೋಶ ಯಾಕೆ ಬೇಕು? ಇಲ್ಲಿ ಮೆಟೀರಿಯಲ್ ವರ್ಲ್ಡಲ್ಲಿ ಎಕ್ಸಲೆನ್ಸು, ಗ್ರೇಟ್ PhD ಅದು ಇದು ಮೆಡಲ್ಸ್ ಏನೇನೋ ತೊಗೊಂಡೆಲ್ಲ. ವಿಜ್ಞಾನಮಯ ಕೋಶ ಅದು ಲಿಮಿಟೇಷನ್ಸ್ ಆಫ್ ವಿಜ್ಞಾನ. ಅದರಲ್ಲಿ ಬ್ರಹ್ಮಾನಂದ ಬರುವುದಿಲ್ಲ. ಮೆಟೀರಿಯಲ್ ಅಕಾಂಪ್ಲಿಷ್ಮೆಂಟ್ ಬರುತ್ತೆ, ಸ್ವಲ್ಪ ಸ್ವಲ್ಪ ಆನಂದ ಬರುತ್ತೆ. ಮೆಟೀರಿಯಲ್ ಲೈಫಲ್ಲಿ ಏನು ಆನಂದವಿದೆಯೋ ಅದೇ ಆನಂದ ವಿಜ್ಞಾನಮಯದಲ್ಲೂ ಬರುತ್ತೆ. ಬಟ್ ಇಟ್ ಈಸ್ ಶಾರ್ಟ್ ಲಿವ್ಡ್. ಯಾವಾಗಲೂ ಆನಂದವಾಗಿರಬೇಕಂದ್ರೆ ನೀವು ಆನಂದಮಯ ಕೋಶ ಅಥವಾ ಬ್ರಹ್ಮತತ್ವವನ್ನು ಕಾಂಟೆಂಪ್ಲೇಟ್ ಮಾಡಬೇಕು. ಬ್ರಹ್ಮತತ್ವವನ್ನು ಕಾಂಟೆಂಪ್ಲೇಟ್ ಮಾಡಬೇಕಾದ್ರೆ ಅದರಲ್ಲೇ ನಿಷ್ಠರಾಗಬೇಕಾದ್ರೆ ಗುರು ಬೇಕು, ಶಾಸ್ತ್ರ ಬೇಕು. ಎರಡರಲ್ಲಿ ನಂಬಿಕೆ ಇರಬೇಕು. ಮುಮುಕ್ಷುತ್ವ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಮನುಷ್ಯತ್ವ ಬಂದ್ಕೊಳ್ಳೆ ಮೋಕ್ಷತ್ವ ಬರಬೇಕು. ಯಾಕಂದರೆ ಮನುಷ್ಯ ಜನ್ಮದಲ್ಲೇ ಪಡೀಲಿಕ್ಕೆ ಸಾಧ್ಯ, ಬೇರೆ ಜನ್ಮದಲ್ಲಿ ಇದು ಪಡೀಲಿಕ್ಕೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಈ ಜನ್ಮದಲ್ಲಿ ಮಾತ್ರ ಮಾಡಲಿಕ್ಕಾಗೋದು. ಅದಕ್ಕೆ ಗುರುಗಳು ಬೇಕು, ಮಾರ್ಗದರ್ಶನ ಬೇಕು, ಶಾಸ್ತ್ರ ಬೇಕು, ನಮಗೆ ಸ್ವಲ್ಪ ವ್ಯವಧಾನ ಬೇಕು. ವ್ಯವಧಾನ. ಇವಾಗ ಇದು 1 ಅವರ್ಗೆ ನೀವು ಎಷ್ಟು ರೆಡಿ ಮಾಡ್ಕೊಂಡು ಬಂದಿದ್ದೀರಾ
ಅದೇ ರೀತಿ ಬೇರೆ ಸಮಯಗಳಲ್ಲೂ ಕೂಡ ಆವಾಗ ನೀವು ಪರಬ್ರಹ್ಮ ಚಿಂತನೆ ಅಥವಾ ಕಗ್ಗಗಳು ನಿಮಗೆ ಬರ್ತಾ ಇದ್ದರೆ ಆವಾಗ ನಿಮ್ಮನ್ನು ಪ್ರಪಂಚದಿಂದ ಸ್ವಲ್ಪ ಒಳಗಡೆ ಯಾವಾಗ ಎಳಿಲಿಕ್ಕೆ ಶುರುವಾಗುತ್ತೆ. ಯೋಗ ಅದು ಯೋಗ ಮೀನ್ಸ್ ಯೂಜ್ ಟು ಜಾಯಿನ್. ನಾನು ಬೇರೆ ಪರಮಾತ್ಮ ಬೇರೆ ಅನ್ನೋ ಒಂದು ಭಾವನೆಯನ್ನು, ನಾನು ಪರಮಾತ್ಮ ಒಂದು ಅಂತ ನೀವು ತಿಳ್ಕೊಂಡಾಗ ಅದು ಯೋಗ. ಅದಕ್ಕೆ ನೀವು ಪ್ರಯತ್ನ ಮಾಡಿ ಅಲ್ಲೇ ಇರಲಿಕ್ಕೆ ಇಷ್ಟಪಟ್ಟರೆ. ದೇಹಾಭಿಮಾನೇ ಗಲಿತೆ, ದೇಹಾಭಿಮಾನ ಹೋದಾಗ ವಿಜ್ಞಾತೆ ಪರಮಾತ್ಮನಿ, ಆ ಪರಮಾತ್ಮ ತತ್ವ ನಾವು ತಿಳಿದಾಗ ಯತ್ರ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ತತ್ರ ಸಮಾಧಯ, ಮನಸ್ಸು ಶಮಚಿತ್ತದಲ್ಲಿ ಶಾಂತಿಯಲ್ಲಿರುತ್ತೆ. ತತ್ರಕ್ಕೋ ಮೋಹ ಎಲ್ಲಿರುತ್ತೆ, ಕಹ ಶೋಕ ಎಲ್ಲಿರುತ್ತೆ. ಏಕತ್ವಮನುಪಶ್ಯತ, ಎಲ್ಲ ಒಂದೇ, ಏಕತ್ವ. ಸಾತ್ವಿಕ ಧೃತಿ ಇದು. ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸಾತ್ವಿಕ ಧೃತಿ, ನಾಟ್ ಇನ್ ರಾಜಸಿಕ ಧೃತಿ. ಅದೆಲ್ಲ ಹೊರಗಡೆ ಮಾಡ್ತಾ ಇದ್ದಾರೆ. ತಾಮಸಿಕ ಧೃತಿ ಹೊರಗಡೆ ಪ್ರಪಂಚದಲ್ಲಿದೆ. ಬಟ್ ಸಾತ್ವಿಕ ಧೃತಿ ಬಹಳ ವಿರಳ, ಬಹಳ ಕಡಿಮೆ ಹೊರಗಡೆ. ನೀವು ಏನೇ ಆಧ್ಯಾತ್ಮ ಹೊರಗಡೆ ತಗೊಂಡೋದ್ರೂ ಕೂಡ ಅದು ಪೊಲಿಟಿಸೈಸ್ ಆಗುತ್ತೆ, ಕಮರ್ಷಿಯಲೈಸ್ ಆಗುತ್ತೆ, ಇನ್ಸ್ಟಿಟ್ಯೂಷನಲೈಸ್ ಆಗಿಬಿಡುತ್ತೆ. ಇನ್ಸ್ಟಿಟ್ಯೂಷನ್ ಮಾಡಿಬಿಡ್ತಾರೆ, ಡೊನೇಷನ್ ಮಾಡಿಬಿಡ್ತಾರೆ, ಇನ್ನೊಂದೇನೋ ಮಾಡಿಬಿಡ್ತಾರೆ, ಅಲ್ಲೇನೋ ಇನ್ನೊಂದು ಸಂಸಾರ ಉಟ್ಕೊಳ್ಳುತ್ತೆ. ಆಧ್ಯಾತ್ಮದ ಹೆಸರಲ್ಲಿ ಎಷ್ಟೋ ಕರೆಕ್ಟು ಹೊರಗಡೆ ಆಗ್ತಾ ಇರೋದು. ಯಾಕೆಂದರೆ ಅದೇನೋ ಲೋಕ ಕಾಲಧರ್ಮ ಅಂತ ಕೇಳಿದ್ದೀರ. 50 ವರ್ಷದಿಂದ ಏನು ಕಾಲಧರ್ಮ ಇತ್ತು ಅದು ಇವಾಗಿಲ್ಲ. ಇವಾಗಿರೋ ಕಾಲಧರ್ಮನೇ ಬೇರೆ, ಎಲ್ಲ ಹೋಗಿದೆ. ಆಗಿರೋ ಭಾವನೆಗಳು, ಆವಾಗಿರೋ ಯಾರ್ಡ್ ಸ್ಟಿಕ್ಸು, ಏನು ಇಂಟೆಲೆಕ್ಚುಯಲ್ ಪಬ್ಲಿಕ್ಕಿಗೆ ನೀವು ಪಬ್ಲಿಕ್ಕನ್ನು ನೋಡೋ ದೃಷ್ಟಿನೂ ಕೂಡ ಆವಾಗಲೂ ಇವಾಗ ವ್ಯತ್ಯಾಸ. 1969ರಲ್ಲಿ ಬ್ಯಾಂಕ್ಗಳೆಲ್ಲ ನ್ಯಾಷನಲೈಸ್ ಮಾಡಬೇಕು, ದೊಡ್ಡವರಾದರು, ಚಿಕ್ಕವರೆಲ್ಲ ಬಡವರಾದರು. ಪುನಃ ಅಗೇನ್ ಇವು ಪ್ರೈವೇಟೈಸ್ ಬಂದು ಮಾಡಿದ್ದು. 50 ವರ್ಷದಲ್ಲಿ ಅದೇ ಆಲೋಚನೆಗಳು ಉಳಿತಾಗ್ತವೆ. ಕಾಲಧರ್ಮ ಅದು ನಾವು ಹಾಗೆ ತಗೋಬೇಕು. ನಾವು ಅದನ್ನು ಇದು ಸರಿ, ಅದು ತಪ್ಪು, ಇದು ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ಸ್ವಪ್ನ ಲೋಕದ ತೆರೆಯ ಮರೆತಾತನೊಬ್ಬ, ತಪ್ಪು ಸರಿಗಳ ತೂಕವಳಿಯ ಕುಳಿತಾತನೊಬ್ಬ. ನಾನು ಕೆಲಸ ಮಾಡ್ತೀನಿ, ಕರ್ಮ ಮಾಡ್ತೀನಿ, ಬೆಳಿಗ್ಗೆ ಸಾಯಂಕಾಲದವರೆಗೂ ಮಾಡ್ತೀನಿ, ಮಾಡಿ ಕರ್ಮ ಮಾರ್ಗದಲ್ಲಿ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವರು. ಸ್ವಪ್ನ, ನಾನು ಡ್ರೀಮ್ ವರ್ಲ್ಡಲ್ಲಿ, ನಂದು ಡ್ರೀಮ್ ಇಷ್ಟು ಪ್ರಪಂಚ ಚೆನ್ನಾಗಿದೆ, ನಾನು ಡ್ರೀಮ್ ಲ್ಯಾಂಡಲ್ಲಿ ಇರ್ತಿದ್ದ ಅಂತ. ಡ್ರೀಮ್ ಲ್ಯಾಂಡ್ ಎಲ್ಲ ಅದೇ ತಾನೇ, ಡ್ರೀಮ್ ಲ್ಯಾಂಡ್. ಈ ಬರ್ತ್ಡೇ ಅದು ಪಾರ್ಟಿ ಗಿಟ್ಟಿ ಎಲ್ಲ ಮಾಡ್ತಿರಲ್ಲ, ನೋಡ್ತಿರಲ್ಲ, ಬೆಲೂನ್ಗಳು ಲೈಟ್ಗಳು ಹಾಕ್ಬಿಟ್ಟು ಚುಕ್ 1 hour, ಆಮೇಲೆ ಟೊಸ್ ಆಗ್ಬಿಡುತ್ತೆ. ಡ್ರೀಮ್ ಲ್ಯಾಂಡ್. ಸ್ವಪ್ನ ಲೋಕದ ತಿರೆಯ ಮರೆತ ಅಷ್ಟಲ್ಲ, ಅದನ್ನು ಹೇಳ್ಕೊಂಡು ತಿರ್ಗೋದು. ಆಮೇಲೆ ಗ್ರೇಟ್ ಮದುವೆ ಇದೆಲ್ಲ ಅಷ್ಟೇ ತಾನೆ. ಗ್ಲೋರಿಫೈಯಿಂಗ್ ಸಮ್ ಇವೆಂಟ್ಸ್, ಯು ಆರ್ ಅನ್ನೆಸರಿಲಿ ಗ್ಲೋರಿಫೈಯಿಂಗ್ ಇವೆಂಟ್ಸ್. ಆಮೇಲೆ ಅವ್ರೇನಾಗ್ತಾರೆ, ಅವ್ರ ಕರ್ಮ ಅವ್ರಿಗೆ. ಸೊ ಸ್ವಪ್ನ ಲೋಕದ ತೆರೆಯ ಮರೆತ ತಪ್ಪು ಸರಿಗಳ ತೂಕವಳಿಯೇ ಕುಳಿದಾದರು. ಈ TV ಅವ್ರು ಮಾಡ್ತಾರಲ್ಲ, ಅವ್ರು ಸರಿ, ಇವ್ರು ಸರಿ, ಅವ್ರು ಕೊನೆಗೆ ಇವ್ರು ಹೇಳಿದ್ದನ್ನೇ ಉಲ್ಟಾ ಇನ್ನೊಂದು ದಿವಸ ಹೇಳ್ತಾರೆ ಅವರು. ಯಾಕೆ ಪ್ರಪಂಚ ಹಾಗೇ ಇರೋದು. ಇವತ್ತು ಏನು ಅವರು ಒಬ್ಬರು ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು, ಆವತ್ತು ಸಂದರ್ಭ ಆಗಿತ್ತು ಹಾಗೆ ಹೇಳಬೇಕಾಯ್ತು, ಇವತ್ತು ಸಂದರ್ಭ ಹೀಗೆ ಇದೆ ಹೀಗೆ ಹೇಳ್ತಾ ಇದ್ರು. ಅದೇ ನಾಲ್ಗೇನೋ ಬಾಯ. ಇದು ಕಾಲಧರ್ಮ. ಇದು ಆ್ಯಕ್ಚುಲಿ ಇದು ಹೊರಗಡೆ ಇದೆ. ನಾವು ಇದನ್ನು ಯಾವುದನ್ನು ದೂರುವುದೂ ಇಲ್ಲ, ಯಾವುದನ್ನು ಒಳ್ಳೆಯದಂತೂ ಹೇಳೋದಿಲ್ಲ. ಅದು ಹಿಂದುಗಡೆ ಮಹತ್ವ ಇದೆ, ಅದು ಕೆಲಸ ಮಾಡ್ತಾಯಿದೆ. ಅವರವರ ಇದರಲ್ಲಿ ಎಕ್ವಿಪ್ಮೆಂಟಲ್ಲಿ ಅವರವರು ವಾಸನೆಗಳಲ್ಲಿ ಅವರವ್ರ ಕರ್ಮ ಅನುಭವಿಸ್ಕೊಂಡು ಅವರವ್ರು ಬಿಹೇವ್ ಮಾಡ್ತಾ ಇರ್ತಾರೆ. ಹಾಗೆ ತಗೊಂಡ್ರೆ acceptance of fact is maturity. A mature man acts, he never react ಆಗಲ್ಲ. ಸೊ ನಾವು ಏನು ಕೆಲಸ ಮಾಡಬೇಕು ಅದನ್ನು ಮಾಡೋದು ಅಷ್ಟೇ. ಸೊ ತಪ್ಪು ಸರಿಗಳ ತೂಕ ಒಳ್ಳೆ ಬೆಪ್ಪನ ಈ ಊರಲ್ಲಿ ಯಾರು ಬೆಪ್ಪ ಅಂದರೆ ಎಲ್ಲರೂ ಬೆಪ್ಪರೆ.
ಹೊರಗಡೆದನ್ನು ಏನೂ ಮಾಡೋಕ್ಕಾಗಲ್ಲ ನಾವು. ಆ ತಿಳುವಳಿಕೆ ಬಂದಾಗ ನಿಮ್ಮ ಮನಸ್ಸು ಸ್ವಲ್ಪ ತಟಸ್ಥವಾಗುತ್ತೆ, ಹೊರಗಡೆ ಪ್ರಪಂಚಕ್ಕೆ ರಿಯಾಕ್ಟ್ ಆಗೋದನ್ನು ಕಡಿಮೆ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಕಗ್ಗ ಆವಾಗ ನಿಮಗೆ ನೆನಪು ಮಾಡಬೇಕು, ಈ ಕಗ್ಗ ನೆನಪು ಮಾಡಬೇಕು. ರಿಯಾಕ್ಷನ್ ಕಮ್ಮಿ ಆದಾಗ ಮೈಂಡ್ಗೆ ಏನು ಕೆಲಸ ಇದೆ, ಅದು ನಿದ್ದೆ ಮಾಡುತ್ತೆ. ಅಥವಾ ಇವನು ಯೂಸ್ಲೆಸ್ ಅಂತ ಅದು ಆತ್ಮಹತ್ಯೆ ಮಾಡ್ಕೊಂಡು ಬಿಡುತ್ತೆ ಅಂತೆ. ಮನಸ್ಸು ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಇವರು ಹೇಳ್ತಾ ಇದ್ರು ಸ್ವಾಮೀಜಿ ತ್ಯಾಗರಾಜರಲ್ಲಿ, ಹೊಳೆ ನರಸೀಪುರದವ್ರು, ಮನಸ್ಸು ಆತ್ಮಹತ್ಯೆ, ಅದಕ್ಕೇನು ಕೆಲಸ ಇಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಹಾಗಾಗಬೇಕು. ಮನಸ್ಸಿಗೆ ಬೆಲೆ ಇಲ್ಲ. ಯಾವುದರ ಮುಂದೆ ಬೆಲೆ ಇಲ್ಲ? ಆತ್ಮಜ್ಞಾನದ ಮುಂದೆ ಬೆಲೆ ಇಲ್ಲ. ಇಗ್ನರೆನ್ಸ್ ತಾನೆ. ನೋಡಿ, ಇದು ತೋಳಿ, ಆನಂದ ಮೀಮಾಂಸ ತೋಳಿ. ಯದಿ ಅವಿದ್ಯಾಯಂ ಸ್ವಾಭಾವಿಕತ್ವಂ ಆಹೋಸಿತು ಆಗಂತುಕತ್ವಂ. ಅವಿದ್ಯೆ ಅನ್ನೋದು, ಇಗ್ನರೆನ್ಸ್ ಅನ್ನೋದು ನಿಮ್ಮ ಸ್ವಾಭಾವಿಕ ಗುಣನ, ಬಂದು ಹೋಗುವ ಗುಣನ. ನಿಮ್ಮ ಸುಖ ದುಃಖ ಇದೆಲ್ಲ ಇದು ನಿಮ್ಮ ಸ್ವಾಭಾವಿಕ ಗುಣನ ಬಂದು ಹೋಗೋದ, ಬಂದು ಹೋಗೋದು. ಬಂದು ಹೋಗೋದಾದ್ಮೇಲೆ ಅದಕ್ಕೆ ಯಾಕೆ ಅಷ್ಟೊಂದು ಸೀಲ್ ಹಾಕ್ಕೊಂಡು ಕೂತಿದ್ದೀರಾ? ಅದಕ್ಕೆ ಯಾಕೆ ಅಷ್ಟು ಬೆಲೆ ಕೊಡ್ತೀರಾ? ಬಂದು ಹೋಗಲಿ. ಅವಿದ್ಯೆ, ಇಗ್ನರೆನ್ಸ್, ನೀವು ಅವಿದ್ಯೆ ಅಲ್ವಲ್ಲ, ನೀವು ಜ್ಞಾನ ಸ್ವರೂಪಿ ಅಲ್ವಾ? ಅದು ನಿಮ್ಮ ಸ್ವಾಭಾವಿಕ ಧರ್ಮ ಅಲ್ವ? ಅಲ್ಲಿರಿ. ಅಲ್ಲಿ ಇರಬೇಕಾದ್ರೆ ಸಾತ್ವಿಕ ಧೃತಿ, ಸಾತ್ವಿಕ ಧೃತಿ ಬೇಕು. ಯಾವುದನ್ನು ಕೇರ್ ಮಾಡಬಾರ್ದು. ಪ್ರಪಂಚದಲ್ಲಿ ಮೆಟೀರಿಯಲ್ ವರ್ಲ್ಡ್ ಏನನ್ನು ಯಾರು ಗ್ಲೋರಿಫೈ ಮಾಡಿದ್ರು ಕೂಡ ನಿಮ್ಮ ಎದುರಿಗೆ ಅದು ಏನೂ ಇಲ್ಲ. ಗ್ಲೋರಿ ಆಫ್ ದ ಸೋಲ್ ಅಂತ ವಿವೇಕಾನಂದರು ಹೇಳ್ತಾರೆ. ನೀವೆಷ್ಟೇ ಗ್ಲೋರಿಫೈ ಮಾಡಿದ್ರು ಇಟ್ ಈಸ್ ನಥಿಂಗ್ ಬಿಫೋರ್ ದ ಗ್ಲೋರಿ ಆಫ್ ದ ಸೋಲ್. ಅದರ ಮುಂದೆ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಅಧ್ಯಾತ್ಮ ವಿದ್ಯಾ ವಿದ್ಯಾನ, ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಅಧ್ಯಾತ್ಮ ವಿದ್ಯೆ. ಅಧ್ಯಾತ್ಮ ಅಂದ್ರೇನು? ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮನ್ನು ನಾವು ಕಂಡುಕೊಳ್ಳೋದು, ನಮ್ಮಲ್ಲಿ ನಾವು ಇರಲಿಕ್ಕೆ ಪ್ರಯತ್ನ ಮಾಡೋದು ಅಧ್ಯಾತ್ಮ ವಿದ್ಯೆ. ಸೊ ಈಗ ನಾವು ಏನು ಮಾಡೋದು? ಮಾಂಡುಕ್ಯದಲ್ಲಿ ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಹಿರಣ್ಯಗರ್ಭ ಅಂತದ್ದು, ಯೋನಿ ಸರ್ವಸ್ಯ ಪ್ರಭವ ಅಪ್ಯವಿಹಿ ಭೂತಾನ. ಇಲ್ಲಿ ಬಂದು ಅದಿ ಭಗವ ಬ್ರಹ್ಮೇತಿ ಜಿಜ್ಞಾ ಅವನು ಹೇಳಿದ್ದಕ್ಕೆ ತಪಸ್ಸು ಮಾಡು, ಬ್ರಹ್ಮನನ್ನು ಜಿಜ್ಞಾಸಿತ ಪೋ ಬ್ರಹ್ಮೇತಿ ಕಳಿಸ್ದ. ಕೊನೆಗೆ ಏನಾಯಿತು? ಅವನು ವಾಪಸ್ ಬರಲೇ ಇಲ್ಲ. ಗುರು ತಿಳ್ಕೊಂಡ, ಇವನು ಬ್ರಹ್ಮನ ತಿಳ್ಕೊಂಡಿದ್ದಾನೆ, ಇವನು ಬರಲ್ಲ. ದಟ್ ದ ಎಂಡ್. ಗುರು ಶಿಷ್ಯ ಅಲ್ಲಿ ಎಂಡ್ ಆಗುತ್ತೆ. ಆ ತಿಳುವಳಿಕೆ ಇರೋವರೆಗೂ ಪಾದ ಪೂಜೆ ಮಾಡು, ಅದು ಮಾಡು, ಇದು ಮಾಡು, ಸೇವೆ ಮಾಡು, ಬೊಮ್ಮೆ ಮಾಡು, ಮಾಡು. ಆಮೇಲೆ ಮಾಡು ಸೇವೆ. ಸೊ ದಟ್ ಇಸ್ ದ ಅಲ್ಟಿಮೇಟ್. ಸೊ ಮಾಂಡಿಕ್ಯದಲ್ಲಿ ಓಮಿತ್ಯೇತಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರೇವ ಯಚ್ಚ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರೇವ. ಆಮೇಲೆ ಸರ್ವಂ ಏತದ್ ಬ್ರಹ್ಮ, ಅಯಮಾತ್ಮ ಬ್ರಹ್ಮ. ಒಳಗಡೆ ಹೋಗಿ ಬ್ರಹ್ಮವನ್ನು ತಿಳಿದುಕೊಂಡು ಕೂಡಲೇ ಹೊರಗಡೆ ಇರುವುದೆಲ್ಲ ಬ್ರಹ್ಮ. ಈಗ ಅವನು ಕೂಡ ಹೋಗಿ ಅವನು ನಾನು ಆನಂದಮಯ ಕೋಶ ಅಂತ ತಿಳ್ಕೊಂಡಿದ್ದೀನಿ ಅಂದಮೇಲೆ ಅವನು ಬೇರೆ ಅನ್ನಮಯ ಕೋಶನ ದೂರಲ್ಲ, ಪ್ರಾಣಮಯ ಕೋಶನ ದೂರಲ್ಲ. ಯಾಕೆಂದರೆ ಮೊದಲು ಅವನು ಏನು ಹೇಳಿದ್ದಾನೆ? ಅನ್ನ, ಬ್ರಹ್ಮ, ಪ್ರಾಣ ಇದೆಲ್ಲ ಬ್ರಹ್ಮವೇ. ಅದರಿಂದ ಯಾವುದು ಕಡಿಮೆ ಇಲ್ಲ. ಕಾರ್ಯಬ್ರಹ್ಮ, ಕಾರ್ಯಬ್ರಹ್ಮ ಆಗಿರುತ್ತೆ, ಅದು ಕಾರಣ ಬ್ರಹ್ಮ ಆಗಿರುತ್ತೆ. ನಾವು ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಕಾರಣ ಬ್ರಹ್ಮ. ಕಾರ್ಯಬ್ರಹ್ಮವನ್ನು ಅದ್ರ ಬಾಡಿಗಿತ್ತೆ, ಅದು ನೇಚರ್, ಅದು ಏನು ಮಾಡೋಕ್ಕಾಗುತ್ತೆ? ಕಾರ್ಯಬ್ರಹ್ಮ ಇಸ್ ಅದೇ ಮಟಿವರ್, ಪ್ರಕೃತಿ, ಮೆಟೀರಿಯಲ್, ಮಾಯೆ. ಮಾಯೆ ತಗೊಂಡು ಏನು ಮಾಡ್ತೀರಾ? ಕಗ್ಗ ಮಾಡೋಣ, ಸ್ವಲ್ಪ ಕಗ್ಗಗಳು ಮಾಡೋಣ ಇವತ್ತು. ಸೊ ಇದು ಸ್ವಲ್ಪ ಹಾಗೆ ಟಚ್ ಮಾಡಿ ನಾನು ಐ ವಾಂಟೆಡ್ ಟು ಬ್ರಿಂಗ್ ದಿಸ್ ಭೃಗು ವಾರುಣಿ ಅದು ಸಾತ್ವಿಕ ಧೃತಿ ಏನು, ಹೇಗೆ ಅದು ಬಿಟ್ಟರೆ ಸಾತ್ವಿಕ ಧೃತಿಗೆ ನಿಮಗೆ ಎಕ್ಸಾಂಪಲ್ ಸಿಗೋಲ್ಲ. ರಾಜಸಿಕ ತಾಮಸಿಕ ಧೃತಿ ಮುಂದಿನ ಕ್ಲಾಸಲ್ಲಿ ನೋಡೋಣ. ಧೃತಿ
ನಮಗೆ ಬೇಕಾಗಿದ್ದು ಆಧ್ಯಾತ್ಮಕ್ಕೆ ಸಾಧಕರಿಗೆ ಸಾತ್ವಿಕ ಧೃತಿ ಬೇಕಾಗಿದ್ದು. ಅದು ಲೈವ್ ಎಕ್ಸಾಂಪಲ್ ತೋರಿಸಿದ್ದೀನಿ. ಅವನು ಪಡೆದಿದ್ದಾನೆ, ಅವನು ಹೇಗೆ ಪಡೆದಿದ್ದಾನೆ, ಎಷ್ಟು ಕಷ್ಟಪಟ್ಟಿದ್ದಾನೆ. ಅವನ ಗುರು, ಅವನ ತಂದೆನೇ ಗುರು, ಆದರೂ ಕೂಡ ಅವನಿಗೆ ಎಷ್ಟು ಟಫಾಗಿ ಹ್ಯಾಂಡಲ್ ಮಾಡಿದ್ದಾನೆ. ನಾವು ಸ್ವಲ್ಪ ಇದು ಮಾಡ್ತೀವಿ, ಸ್ವಲ್ಪ ದೇವರು, ಸ್ವಲ್ಪ ಅದು ಎಲ್ಲ ಮಾಡ್ತೀವಿ ಅಂದರೆ ನಾವು ಅದೆಲ್ಲ ಮಾಡ್ತಾನೆ ಇರ್ತೀವಿ ಹೊರತು ಲೀನಿಯನ್ಸು ಇದೆಲ್ಲ ವರ್ಕೌಟ್ ಆಗೋಲ್ಲ ಬ್ರಹ್ಮದಲ್ಲಿ. ಬೇಡ ಅಂದರೆ ಬೇಡ, ಇಲ್ಲ ಅಂದರೆ ಇಲ್ಲ, ಬಿಡಬೇಕು ಅಂದರೆ ಬಿಡಬೇಕು. ಸರಿ, ಇದು ಸಿಕ್ತು, ಅದು ಪೇಪರು ತೊಗೊಂಡಿದ್ದೀನಿ. ಕಗ್ಗ ತೊಗೊಂಡ್ರೆ ಅಲ್ಲಿಂದಲೇ ತೊಗೊಂಬರ್ತೀನಿ. 148ಇಂದಲೇ ಬರಲಿ. 148. ಇದೆಲ್ಲ ಸಾಧನೆಗೆ. ಈ ಕಗ್ಗಗಳೆಲ್ಲ ನಮಗೆ ಮನಸ್ಸು ಚಂಚಲವಾದಾಗ, ಮನಸ್ಸು ಪ್ರಾಪಂಚಿಕ ಅಥವಾ ಭೂಮಿಯ ಮಟ್ಟಕ್ಕೆ ತಮಸ್ಸು ರಜಸ್ಸು ನಮ್ಮನ್ನು ಎಳೆದಾಗ ಈ ಕಗ್ಗಗಳು ಆವಾಗವಾಗ ನಮಗೆ ನೆನಪು ಮಾಡಿದಾಗ ನಮಗೆ ಸ್ವಲ್ಪ ಸಹಾಯ ಮಾಡ್ತವೆ. ಮನಸ್ಸನ್ನು ವಾಪಸ್ ತಗೊಳ್ಳೋಕ್ಕೆ ಸಹಾಯ ಮಾಡ್ತವೆ. ಮನಸ್ಸು ವಾಪಸ್ ಬರಲಿಕ್ಕೆ ಹೊರಗಡೆ ಅದೇನು ಹೇಳ್ತಾರಲ್ಲ, ಪೂಗಾದಿರೋ ಲೋರಂಗ ಬಾಗಿಲಿಂದ ಆಚೆ, ಹಾಗೆ ಪ್ರಕೃತಿ ಹೊರಗಿರುವ ನರನಾರ ಸೃಷ್ಟಿಯಲ್ಲಿ, ಪ್ರಕೃತಿಯಿಂದ ಹೊರಗಡೆ ಇರುವ ಮನುಷ್ಯ ಸೃಷ್ಟಿಯಲ್ಲಿ ಯಾರು? ಪ್ರಕೃತಿಯಿಂದ ಯಾರು ಹೊರಗಡೆ ಇರಲಿಕ್ಕಾಗುತ್ತಾ? ಯಾಕೆಂದರೆ ನಮ್ಮದು ದೇಹ, ಮನಸ್ಸು, ಬುದ್ಧಿ ಎಲ್ಲ ಪ್ರಕೃತಿಯೇ. ಬುದ್ಧಿನೂ ಪ್ರಕೃತಿಯೇ. ಇದನ್ನು ಬಿಟ್ಟಿರೋಕ್ಕಾಗುತ್ತಾ? ಬಿಟ್ಟರೆ ನಾವೇನಿಲ್ಲ, ಝೀರೋ. ಸೊ ಆದರೂ ಕೂಡ ಹೊರಗಡೆ ಇರಲಿಕ್ಕಾಗಲ್ಲ. ಆದರೆ ಹೇಗಿರ್ಬೋದು? ಸ್ವಕೃತಿ ಎಂದು ಅವನೇ. ಈಗ ನಾವೇನು ಮಾಡ್ತೀವಿ? ಇದೆಲ್ಲ ಇದ್ಮೇಲೆ ಇದು ನಂದು, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಬುದ್ಧಿ, ನನ್ನ ತಲೆ, ನನ್ನ ಮನೆ ಎಲ್ಲ ನಂದು 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 ನಾನು ಮಾಡಿರೋದು. ಸ್ವಕೃತಿ, ನಾನು ಮಾಡಿರೋದು ಎಂದು ಅವನೆನ್ನುವುದು. ಸ್ವಕೃತಿ ಎಂದು ಅವನೆನ್ನುವುದು ಅವಳು ಇರದೊಡೆ ಇರದು. ಪ್ರಕೃತಿ ಕೈ ಇದ್ದೇ ಇರುತ್ತೆ. ನಾನು ಮಹತ್ತತ್ವ ಅಂತ ಅವಾಗ ಜ್ಞಾಪಿಸ್ತಾ ಇರ್ತೀನಿ. ಮಹತ್ತತ್ವದ ಕೆಲಸ ಇಲ್ಲದೋದ್ರೆ ನೀವೇನು ಮಾಡೋಕ್ಕಾಗಲ್ಲ. ನೀವು ಪಾರ್ಟ್ ಆ್ಯಂಡ್ ಪಾರ್ಸಲ್, ಮೈಕ್ರೋ ಅದು ಮ್ಯಾಕ್ರೋ. ಅದು ನಿಮ್ಮ ಮೂಲಕ ಕೆಲಸ ಮಾಡಿದಾಗಲೇ ನೀವು ಕೆಲಸ ಮಾಡಲಿಕ್ಕಾಗೋದು. ಅರ್ಥ ಆಯ್ತಾ? ಸೊ ಸ್ವಕೃತಿ ಎಂದು ಅವನೆನ್ನುವುದು ಅವಳು ಇರದೊಡೆ ಇರದು. ಸುಕೃತವೆನಿಸುವುದು ನೀ ಅವಳ ವಶಕ್ಕೆ ಕೊಳ್ಳುವ ನಯ. ಸುಕೃತ ಏನು ಹೇಳಿದೆ ನಾನು ಸರಿ? ಅವಳನ್ನು ಹೇಗೆ ತಗೊಳ್ಳೋದು ವಶಕ್ಕೆ? ಪ್ರಕೃತಿನ ಹೇಗೆ ವಶಕ್ಕೆ ತಗೊಳ್ಳೋದು? ನಮ್ಮ ಇಂದ್ರಿಯ, ದೇಹ, ಮನಸ್ಸು, ಬುದ್ಧಿಗಳನ್ನು ಹೇಗೆ ವಶಕ್ಕೆ ತಗೊಳ್ಳೋದು? ಹಾಗೆಯೇ ಪ್ರಕೃತಿನ ತಗೊಳ್ಳೋದು ಹೇಗೆ? ಇರುವ ಕೆಲಸವ ಮಾಡು ಕಿರಿದೆನೆದೆ ಮನವಿಟ್ಟು ದೊರೆತದ ಹೊಸಾದವೆಂದುಣ್ಣು ಗುಡ ಬಿಡದೆ ಧರಿಸು ಲೋಕದ ಬರದ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲೊಳದೆ ಇರುವ ಕೆಲಸವ ಮಾಡು ಕಿರಿದೆನೆದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲೊಳದೆ. ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕಳೆಯರೊಡನಾಟ ಸರಳತೆ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿ ಮೂಡೆ ಸುಕೃತ. ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ. ನಾವು ಎಂಥ ಸ್ನೇಹಿತರಿರ್ಬೇಕಂದ್ರೆ ನಮ್ಮ ಹೊರೆಯನ್ನು ಕಡಿಮೆ ಮಾಡುವಂಥ ಸ್ನೇಹಿತರು. ನೋಡಿದ್ದೀರಾ ಈಗಿನ ಕಾಲದಲ್ಲಿ ಈ ನಾಯಿಗಳನ್ನ, ಬೆಕ್ಕುಗಳನ್ನ ಮನೆಯಲ್ಲಿ ಯಾಕೆ ಕಟ್ತಾರೆ? ಅವರ ಹೊರೆ ಕಡಿಮೆ ಮಾಡಿಸ್ತಾರೆ. ಮಕ್ಕಳನ್ನ ಇಟ್ಕೊಂಡ್ರೆ ಹೊರೆ ಜಾಸ್ತಿ ಆಗುತ್ತೆ. ಮಕ್ಕಳು ಸಂಬಂಧಿಕರ ಜೊತೆ ಇದ್ದರೆ ಹೊರೆ ಜಾಸ್ತಿ ಆಗುತ್ತೆ. ಅವ್ರು ನಿಮ್ಮ ಹೊರೆನ ಜಾಸ್ತಿ ಮಾಡ್ತಾರೆ. ನಾಯಿಗಳಾದರೆ ಕಡಿಮೆ ಮಾಡ್ತವೆ. ಅರ್ಥ ಆಯ್ತಾ? ಮನುಷ್ಯರು ಪ್ರೀತಿ ಮಾಡೋ ಕಾಲ ಎಲ್ಲ ಹೋಗಿದೆ. ಈಗ ಅದು ಹೋಯ್ತು, ಭಾಳ ಹಿಂದೆ ಆಗೋಯ್ತು ಅದೆಲ್ಲ. ಏನೋ ಸಂಸಾರ, ಒಟ್ಟಿಗೆ ಇರೋದು, ಪ್ರೀತಿ ಮಾಡೋದು, ಬಾಂಡ್ ಅದೆಲ್ಲ ಇಲ್ಲ ಈಗ ಮನಿ ಅನ್ನೋದೇ ಬಾಂಡ್. ರಿಸರ್ವ್ ಬ್ಯಾಂಕ್ ಬಾಂಡ್, ಮನಿ ಅನ್ನೋದೇ ಬಾಂಡ್. ಆಯಿತಾ? ಮನಿ ಅದು ಹೇಗಿದೆಯೋ ಹಾಗೆ. ಮನಿ ಇದ್ದರೆ ಇಲ್ಲಂದರೆ ಇಲ್ಲ. ಸೊ ಅದೇನಾಯಿತು? ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ. ಎಷ್ಟು ಈಗ ನಾವು ಇಲ್ಲಿ 4 ಜನ ಮಾತಾಡ್ತಾ ಇದ್ದರೆ ನಮ್ಮ ಮನಸ್ಸಿನ ಹೊರೆಗಳು ಕಡಿಮೆ ಆಗಿದೆ ಅಂತ ಲೆಕ್ಕ.
ಅಧ್ಯಾತ್ಮ ನೀವು ಡಿಸ್ಕಸ್ ಮಾಡಿದಾಗ ಕಡಿಮೆ ಆಗೋದು. ಹೊರೆಯಾಗಿ ಶಾಂತಿ, ಸರಳತೆಯ ಪರಿತುಷ್ಟಿ, ಸಿಂಪಲ್ ಲಿವಿಂಗ್, ಅದರಲ್ಲಿ ಬರೋ ಸಂತೋಷ, ಕಂಟೆಂಟ್ಮೆಂಟ್ ಅಲ್ವಾ. ಸರಳತೆ, ಪರಮಾರ್ಥ ದೃಷ್ಟಿ, ಇವು ಸರಿಗೂಡೆ ಸುಕೃತ. ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಳ್ಳುವ ನಯ. ವಿಕೃತಿಗೆ ಎಡೆಯಾಗದಿರೋ. ವಿಕೃತಿಗೆ ಎಡೆಯಾಗೋದು ಹೇಗೆ? ಇದರಲ್ಲಿ ಯಾವುದನ್ನು ನೀವು ಪಾಲನೆ ಮಾಡದೆ ಹೋದರೆ ವಿಕೃತಿ. ದೊರೆವ ಜೀತಕ್ಕೆ ದುಡಿತ ಮಾಡದೆ ಹೋದರೆ ವಿಕೃತಿ. ಹೌದು, ಒಂದೇ ಎಕ್ಸಾಂಪಲ್ ಹೇಳಿದೆ. ಬ್ಯಾಂಕಲ್ಲಿ ಯಾಕೋ ಬರಲಿಲ್ಲ ನಿನ್ನೆ ಅಂದರೆ, ಬರ್ತಾ ಇದ್ದೆ ದಾರಿಯಲ್ಲಿ ಬೇಜಾರಾಗೋಯ್ತು ಕೊಡೋ ಪಿಕ್ಚರ್ಗೆ ಹೋಗ್ಬಿಟ್ಟೆ. ವಿಕೃತಿ. ಬೇಜಾರಾಯಿತು. ಬೋರ್ಡಮ್ ಫೋರ್ಸು ಇಟ್ ಈಸ್ ವೆರಿ ಡಿಫಿಕಲ್ಟ್. ಬೋರ್ಡಮ್ ಫೋರ್ಸ್ ಇಸ್ ಕಾಮನ್, ಎಲ್ಲರಿಗೂ ಕಾಮನ್. ನೀವು ಗೊತ್ತಾಗೋದು ಬೋರ್ಡಮ್ ಫೋರ್ಸು. ಎ ಚೈಲ್ಡ್ ಕ್ರೈಸ್ ಇಟ್ಸ್ ಬೋರ್ಡಮ್ ಫೋರ್ಸ್. ಒಬ್ಬ ಸಿಂಗರು ಅವನ ಹಾಡಿ ಅವನ ಇದನ್ನು ಸಿಂಗ್ ಮಾಡ್ತಾನೆ. ಆಮೇಲೆ ಒಬ್ಬ ವಯಸ್ಸಾಗಿರೋರು ವರಿ ಮಾಡಿಬಿಟ್ಟು ಬೋರ್ಡಮ್ ಫೋರ್ಸನ್ನು ಕಳೀತಾರೆ. ವರೀಸನ್ನು ತಲೆಗೆ ಹಂಚ್ಕೊಳ್ಳೋದು ಅಥವಾ ಎನರ್ಜಿ ಸ್ಪೆಂಡ್ ಆಗುತ್ತೆ. ಹಳೇದೆಲ್ಲ ಯೋಚನೆ ಮಾಡ್ಕೊಂಡು ಕೊರಗೋದು, ಅವಾಗ ಎನರ್ಜಿ ಸ್ಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಮನೆ ಹೆಂಗಸರು ಆ ಕಡೆ ಈ ಕಡೆ ಮಾತಾಡ್ತಾ ಇರ್ತಾರಲ್ಲ, ಕಂಪೌಂಡ್ ಬೋರ್ಡಮ್ ಫೋರ್ಸ್ ಖಾಲಿ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ. ಇವನ ಮಕ್ಕಳಿಗೂ ಮಗುವು ಒಬ್ಬ ಹುಡುಗ, ಸ್ಕೂಲ್ ಹುಡುಗ, ಹಿ ಪ್ಲೇಸ್ ಔಟ್ ಈಸ್ ಆಟ ಆಡ್ತಾ ಬೋರ್ಡಮ್ ಫೋರ್ಸನ್ನು ಕಳೀತಾನೆ. ಬೋರ್ಡಮ್ ಫೋರ್ಸ್ ಅನ್ನೋದು ಆಜ್ಞಾಚಕ್ರದಲ್ಲಿ ಎಲ್ಲರಿಗೂ ಅದು ಬಂದು ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಆಧ್ಯಾತ್ಮ ನಮಗೇನೆಂದರೆ ಆ ಬೋರ್ಡಮ್ ಫೋರ್ಸ್ ಬರಲ್ಲ. ಯಾಕೆಂದರೆ ನೀವು ಮೈಂಡಿಗೆ ಇಂಪಾರ್ಟೆನ್ಸ್ ಕೊಡೋದು. ಸುಮ್ಮನೆ ಕೂತಿದ್ರೂ ಕೂಡ ಬೋರ್ ಆಗ್ತಾ ಇರುತ್ತೆ. ಈಗ ಬೋರ್ಡಮ್ ಫೋರ್ಸು ಎರಡು ಬಗೆಯ ದುಃಖ. ಒಂದು, ನೀವು ಡಿಸೈರ್ ಎಂಟರ್ಟೈನ್ ಮಾಡಿ ಸುಸ್ತಾಗಿ ಬೋರಾಗಿ ದುಃಖ. ಇನ್ನೊಂದು, ಸುಮ್ಮನೆ ಕೂತಿದ್ದಾಗಲೇ ದುಃಖ, ಬೋರ್ಡಮ್ ಫೋರ್ಸ್. ವಾಸನೆಗಳು ಒಳಗಡೆಯಿಂದ ಆ ಶಕ್ತಿ ಬಂದು ನಿಮ್ಮನ್ನು ಡಿಸ್ಟರ್ಬ್, ಬೋರ್ಡಮ್ ಫೋರ್ಸ್ ಇಲ್ಲಿ ಮಾಡೋದು. ಎರಡು ಬಗೆ. ಒಂದು ಜನರಲ್, ಇದು ಜನರಲ್ಲು, ಸುಮ್ಮನೆ ಕೂತಿದ್ದಾಗ ಆಗೋದು. ಇನ್ನೊಂದು ನೀವು ಡಿಸೈರಿಂದ ಹೋಗಿ ಅಲ್ಲಾಗೋ ದುಃಖ. ಎರಡು. ಇದೆರಡು ಯಾಕಾಗುತ್ತಂದರೆ ಮೈಂಡಿಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟಾಗ. ಯಾಕೆ ಮೈಂಡಿಗೆ ಬೆಲೆ ಕೊಡ್ತೀವಿ? ಇದಕ್ಕೆ ನೀವೇನು ಮಾಡಬೇಕಂದ್ರೆ ನಾಮಜಪ. ಸುಮ್ಮನೆ ಕೂತ್ಕೊಂಡಾಗ ಆಗುತ್ತಲ್ಲ, ನಾಮಜಪ ಬೆಸ್ಟ್. ಸುಮ್ಮನೆ ಕೂತ್ಕೊಂಡಾಗ ಫಾರ್ ನೋ ರೀಸನ್ ಯು ಆರ್ ಫಾಸ್ಟ್. ರೀಸನ್ನೇ ಬೇಕಾಗಿಲ್ಲ, ಬಟ್ ಯು ಆರ್ ಫಾಸ್ಟ್. ಸುಮ್ಮನೆ. ಸೊ ಇದು ಒಳಗಡೆ ಯಾವತ್ತಿಂದ ಬಂದಿದೆ ಗೊತ್ತಿಲ್ಲ, ಒಳಗೆ ಬಂದಿದೆ. ಅದು ಹೋಗಬೇಕಾದ್ರೆ ಬುದ್ಧಿಗೆ ಇವಾಗ ಭಾಳ ಕೆಲಸ ಇಂಥ ಟೈಮಲ್ಲಿ. ಅದು ಯಾಕೆ ಹೀಗಾಗ್ತಾ ಇದೆ? ಒನ್ ಹೂ ವಾಚಸ್ ಈಸ್ ಮೂಡ್ ಈಸ್ ದ ಗ್ರೇಟೆಸ್ಟ್ ಆಫ್ ಸಾಧಕಾಸ್. ನನ್ನ ಮೂಡು ಯಾಕೆ ಹೀಗಾಗ್ತಾ ಇದೆ? ಈ ಆಲೋಚನೆ ಯಾಕೆ ಬರ್ತಾ ಇದೆ? ಬರಬಾರ್ದಲ್ಲ ಇದು ನನ್ನ ಸಂಬಂಧ ಇಲ್ವಲ್ಲ, ಇದ್ಯಾಕೆ ಬಂತು ಇವಾಗ? ಆಸೆಗಳ ಕೆಳಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನ್ನು ಬೇಡುತ್ತಿರೋ ಮಂಕುತಿಮ್ಮ. ಆಸೆಗಳ ಕೆಣಕದಿರು, ಆಸೆಗಳನ್ನೆಲ್ಲ ಕೆಣಕಿನ ಹಾಗೆ ಮಾಡಬೇಡ. ಪಾಶಗಳ ಮಕ್ಕಳು, ಹೆಂಡತಿ, ಅದು ಈ ಪಾಶ, ಇದನ್ನು ಬಿಗಿಬೇಡ. ಕ್ಲೇಶದ ಪರೀಕ್ಷೆ, ಕಷ್ಟದ ಪರೀಕ್ಷೆಗಳಿಗೆ ನನ್ನ ಡಿಸಿಷನು ಹಿಂಗೆ ತಗೊಂಡ್ರು ಕಷ್ಟ, ಹಂಗೆ ತಗೊಂಡ್ರು ಕಷ್ಟ. ಏನು ಡಿಸಿಷನ್ ತಗೊಂಡ್ರು ಕಷ್ಟವೇ, ಅದು ತೊಂದರೆನೇ. ಬೇಸರದ ಪಾತ, ಹಳೇದೇನೋ ಮಾಡಿರೋದು ಅದು ಆವಾಗ ಬಂದು ಒಳಗಡೆ ಬಂದು ಡಿಸ್ಟರ್ಬ್ ಚುಚ್ಚ ಎನ್ನುತ್ತಾ ಈಶನನ್ನು ಬೇಡುತ್ತೀರಿ. ಯಾರು ಈಶನನ್ನು ಬೇಡುತ್ತೀರೋ ಅಂದರೆ ನಿಮ್ಮ ಇಷ್ಟ ದೇವರು ಅಥವಾ ಈಗ ಆ ಲೆವೆಲಲ್ಲಿ. ಹಾಗೆ ನಮಗೆ ಅಧ್ಯಾತ್ಮದಲ್ಲಿ ಒಳಗಡೆ ಹೋಗಿ ಇದನ್ನು ಬೇಕಾಗಿಲ್ಲ, ನನಗೆ ಬೇಡ, ಇದು ಬೇಕಾಗಿಲ್ಲ, ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಮೀ. ಡ್ರಾಪ್. ಅಧ್ಯಾತ್ಮದಲ್ಲಿ ಡ್ರಾಪ್. ಲೆಟ್ ಮಿ ಡ್ರಾಪ್ ವಾಟ್ ಎವರ್ ಕನ್ಫೈನ್ಮೆಂಟ್ ದ ಸಿಸ್ಟಮ್ ಇಸ್ ಸ್ಟಿಲ್ ಕ್ಯಾರಿಂಗ್. ಲೆಟ್ ಮಿ ಡ್ರಾಪ್. ವಿಚಾರ ಮಾರ್ಗ. ಆ ಡ್ರಾಪ್ ಅನ್ಬೇಕಾದ್ರೆ ಶಾಸ್ತ್ರ ಮತ್ತು ಗುರುವಾಕ್ಯ ಅಷ್ಟರ ಮಟ್ಟಿಗೆ ಒಳಗಡೆ ಹೋಗಿರಬೇಕು. ಅವನ ಮಗ ಹೋದಲ್ಲ ಕಾಂಟಂಪ್ಲೇಟ್ ಮಾಡಲಿಕ್ಕೆ, ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಹಾಗೆ
ಧೃತಿ ಅದು ಬರಬೇಕು. ಡ್ರಾ ಏನೇ ಆಲೋಚನೆ ಕೂಡ, ಆಲೋಚನೆ ಅಂದರೆ ಅದಕ್ಕೆ ಬೆಲೆ ಇಲ್ಲ, ಆಲೋಚನೆ ಇಲ್ಲ ಅಂದರೆ ಬೆಲೆ ಇದೆ. ಅದು ನಿಮ್ಮ ಸ್ವರೂಪ. ಶಾಸ್ತ್ರದ ಬಗ್ಗೆ ಎಷ್ಟು ಇಂಟೆಲೆಕ್ಚುವಲ್ ಡಿಸ್ಕಸ್ ಮಾಡಿದ್ರೂ ಕೂಡ ಕೊನೆಗೆ ಅದು ನಿಮ್ಮನ್ನು ಆ ಝೀರೋ ಸ್ಟೇಟ್ಗೆ ತಗೊಂಡೋಗ್ಬೇಕು, ಆ ಸೈಲೆನ್ಸ್ಗೆ ತಗೊಂಡೋಗ್ಬೇಕು, ನೋ ಮೈಂಡ್ ಸ್ಟೇಟ್ಗೆ ತಗೊಂಡೋಗ್ಬೇಕು. ಏನನ್ನು ಬೇಕಾದ್ರೂ ಬಿಡ್ಬೋದು, ಏನನ್ನು ಬೇಕಾದ್ರೂ ಇನ್ ಪ್ರಿಫರೆನ್ಸ್ ದ್ಯಾಟ್. ಇವಾಗ ನಿದ್ದೆಗೆ ಹೋದಾಗ ಯು ಕ್ಯಾನ್ ಗಿವ್ ಅಪ್ ಎನಿಥಿಂಗ್ ಇನ್ ಪ್ರಿಫರೆನ್ಸ್ ಟು ನಿದ್ರಾ. ಹೌದಾ? ನಿದ್ರೆಗೆ ಹೋದಾಗ ಆತ್ಮಕ್ಕೆ ಬಂದಾಗ ರಾಧೆಗೆ ಏನು ಹೇಳ್ತಾಳೆ ಕೃಷ್ಣನಿಗೆ, ನೀನು ಎದುರುಗಡೆ ಇದ್ದರೂ ನನಗೆ ನೀನು ಬೇಡ. ಅದು ವ್ಯಕ್ತಿ ಕೃಷ್ಣ ನನಗೆ ಬೇಡ, ಬೇಕಾಗಿತ್ತು, ಈಗ ಬೇಡ. ಯಾಕೆಂದರೆ ನೀವು ಫುಲ್ ಆದಮೇಲೆ ನಿಮ್ಗೆ ಏನು ಬೇಕು? ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ನೀವು ಪೂರ್ಣ ಆದಮೇಲೆ ನಿಮಗೆ ನಿಮ್ಮನ್ನು ಏನು ಬೇಕು ತುಂಬಕ್ಕೆ? ಆವಾಗ ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್ ಇತ್ತು. ಯಾವಾಗ ಕೃಷ್ಣ ರಾಧೆ ಜೋಡಿ ಆಗಿದ್ದಾಗ, ಇಮೋಷನಲ್ ಲಿಂಕ್ ಇದ್ದಾಗ, ಈ ಸೆನ್ಸ್ ಆಫ್ ನೌ ಯು ಆರ್ ಕಂಪ್ಲೀಟ್. ವೆನ್ ಯು ಆರ್ ಕಂಪ್ಲೀಟ್, ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್. ಈ ಮೈಂಡ್ ಮಾಡೋ ಕೆಲಸ ಅಲ್ಲೇ, ಮೈಂಡ್ ಕ್ರಿಯೇಟ್ ಮಾಡೋದು. ಈ ಮೈಂಡ್ ಏನು ಕ್ರಿಯೇಟ್ ಮಾಡೋದಂದರೆ ಇಟ್ ಕ್ರಿಯೇಟ್ ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್. ಅದಿಲ್ಲ, ಇದಿಲ್ಲ, ಅದಿಲ್ಲ, ಅಲ್ಲೋಗು ಇಲ್ಲೋಗು, ಇದು ಮಾಡೋದು. ಅದಕ್ಕೆ ಯಾಕೆ ಬಿಡಬೇಕು ಮಾಡೋಕ್ಕೆ? ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಿಮ್ಮ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೆ ಮನಸ್ಸೇ ಕಾರಣ. ಬಂಧನಕ್ಕೆ ಹೇಗೆ ಕಾರಣ ಅಂದರೆ ನೀವು ಅದನ್ನು ಹಿಡ್ಕೊಂಡಿದ್ದೀರ, ಮೋಕ್ಷಕ್ಕೆ ಕಾರಣ ಅಂದರೆ ನೀವು ಅದನ್ನು ಬಿಟ್ಟಿದ್ದೀರ. ಬಿಟ್ಟರೆ ಮೋಕ್ಷ. ಬಂಧನದಿಂದ ಮೋಕ್ಷ ಅಲ್ಲ, ಬಂಧನ ಇಲ್ಲ ಎನ್ನುವ ತಿಳುವಳಿಕೆಯೇ ಮೋಕ್ಷ. ಬಂಧನ ಇಲ್ಲ ಅನ್ನೋ ತಿಳುವಳಿಕೆಯೇ ಮೋಕ್ಷ. ಬಂಧನದಿಂದ ಮೋಕ್ಷ ಆಗಬೇಕಾಗಿಲ್ಲ. ಬಂಧನ ಇಲ್ಲ. ಯಾರಿಗೆ ಬಂಧನ? ಅದು ಮೈಂಡು, ಹುಚ್ಚು ಕುದುರೆ, ಅದು ಮಾಡ್ಕೊಂಡಿರೋದು. ಇಷ್ಟೆಲ್ಲ ಕಷ್ಟ ಅದರಿಂದ ಬಂದಿರೋದು. ಯಾಕೆ ಬೇಕದು? ಬೇಕಾಗಿಲ್ಲ. ಈ ನಾಯಿನ ಕಟ್ಟಾಕ್ತಾರೆ ಗೊತ್ತಾ, ಕೆಲವು ಸರಿ ಯಾರು ಬಂದತ್ತು ಅಂದರೆ ಹಂಗೆ ಮೈಂಡನ್ನು ಕಟ್ಟಾಕ್ಬಿಡಿ, ಒಂದು ಕಡೆ ಕಟ್ಟಾಕ್ಬಿಡಿ, ಬಿಡಬೇಡಿ. ಮನವನ್ನು ಆಡುವುದು ಹಠದ ಮಗುವನ್ನು ಆಡುವ ನಯದಿ ಇನಿತಿನಿತು ಸವಿ ಯುಣಿಸು ಸವಿ ಕಥೆಗಳಿಂದ ಅನುಕೂಲಿಸದು ಅದಿ ಬರಿಯ ಕೂಗು ಬಡಿತಗಳಿನದು ಇನ್ನಿತಿತ್ತು. ಅದು ಸ್ಟಾರ್ಟಿಂಗಲ್ಲಿ ಕೇಳಲ್ಲ ಹೇಳಿದ ಮಾತು. ಅದಕ್ಕೆ ಏನಾದರೂ ಸ್ವಲ್ಪ ಕೊಡಬೇಕು, ಅದು ಕೊಡು, ಇದು ಕೊಡು, ಆಮೇಲೆ ಮರ್ಸು, ಸ್ವಲ್ಪ ಕೊಡು, ಮರ್ಸು, ಕೊಡು, ಮರ್ಸು, ಕೊಡು. ಮನವನ್ನು ಆಡಬೇಕು. ಸೊ ವಿಕೃತಿಗೆಡೆ ಆಗೋದಿರು ಅಂದರೆ ಮನಸ್ಸನ್ನು ಹುಚ್ಚು ಕುದುರೆ ಥರ ಬಿಟ್ಟರೆ ವಿಕೃತಿಗೆಡೆ ಆಗೋದಿರೋ ಮಂಕುತಿಮ್ಮ. 555 555 ಅಲ್ಲಲ್ಲ, ಸಾರಿ 157 ಅಲ್ಲ, ಇದು 148 157 ತಗೊಳ್ಳಿ. ಹಾಂ ಹಾಂ, ಅದು ಚೀಟಿ, ಅದು ಹೋದ ಸರಿ. ಇದು ನೋಡೋಣ, ಇದನ್ನು ಹೇಗೆ ಈ ಕಗ್ಗನ್ನು ಹೇಗೆ ತಗೋತೀರ ನೋಡೋಣ. ಪರಬೊಮ್ಮನು ಸಿಗ್ತಾ ಸರ್? ಪರಬೊಮ್ಮನು ಆ ವಿಧಿಯ ನೇಮಿಸಿದ್ದು ಏತಕ್ಕೆನೆ. ಪರಬೊಮ್ಮನು ಆ ವಿಧಿ ಅಂದ್ರೇನು? ಏನು ಮಾಡೋದು? ವಿಧಿ ಹೋಗ್ಬಿಟ್ರು, ಕರ್ಕೊಂಡು ಹೋಗ್ಬಿಟ್ಟ, ಅದು ವಿಧಿ ಹೋಗ್ಬಿಟ್ರು ಅಂತ. ಏನೋ ವೇದಿ ನೇಮಿಸಿದ್ದು ಏತಕ್ಕೇನೆ. ಆವಾಗ ಏನಾಗುತ್ತೆ, ಇವರಿಗೆಲ್ಲ ಒಂದು ಸ್ವಲ್ಪ ಪಾಪ ಹೋದ್ರು, ಅವನ್ನ ಇವರು ಹೋಗ್ತಾರೆ ಅಂತಲೂ ಗೊತ್ತಾಗಲ್ಲ. ಏನೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆ ಕನ್ಫ್ಯೂಷನ್ ಏನು ಅಂತ. ಪರಬೊಮ್ಮನ ವಿಧಿಯ ನೇಮಿಸಿ ಏತಕ್ಕನೆ ನರಜಾತ ಸಹಾನುಭೂತಿಯ ಕಲೆಯಲೆಂದು. ಸಹಾನುಭೂತಿ ಅಂದರೆ ಸಹಾನುಭೂತಿ. ನಾನು ಹೇಳಿದೆ ಅವತ್ತು ಒಂದು ಎಕ್ಸಾಂಪಲ್ಲು. ಒಂದು ದೊಡ್ಡ ಕಂಪನಿ, ಅದರ MD, ಅದರಲ್ಲೊಬ್ಬ ಕೆಲಸ ಮಾಡೋನು, ಮಾಮೂಲಿ ಕೆಲಸಗಾರ. ಇಬ್ಬರು ಒಂದು ಆಸ್ಪತ್ರೆಯಲ್ಲಿ ಆಪ್ರೇಷನ್ ಥಿಯೇಟ್ರ್ ಹೊರಗಡೆ ಬೆಂಚಲ್ಲಿ ಇಬ್ಬರು ಪಕ್ಕಕ್ಕೆ ಕೂತಿದ್ದಾರೆ. ಅವನು ಇವನ್ನ ಹೇಗೆ ನೋಡ್ತಾನೆ, ಇಬ್ಬರು ಅವನ ಮಗನೂ ಆಪ್ರೇಷನ್ ಥಿಯೇಟ್ರಲ್ಲಿ, ಇವನ ಮಗನೂ ಆಪ್ರೇಷನ್ ಥಿಯೇಟ್ರಲ್ಲಿ. ಏನು ಬರುತ್ತೆ ಅಂತ ಗೊತ್ತಿಲ್ಲ ರಿಸಲ್ಟು. ಇಬ್ಬರು ಇವನ ಮುಖ ಅವ್ನು ನೋಡ್ತಾನೆ, ಅವನ ಮುಖ. ಏಕೆಂದರೆ ಸಹಾನುಭೂತಿ. ಅಲ್ಲಿ ಆ ಗ್ರೇಡ್ ಗೀಡ್ ಏನು ಇರಲ್ಲ, ಒಂದಾಗ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ಆ MD ಮಗನೂ ಆಪ್ರೇಷನ್ ಥಿಯೇಟ್ರಲ್ಲಿದ್ದಾನೆ,
ಈ ಕೆಲಸದವನ ಮಗ, ಸಾಮಾನ್ಯ ಲೇಬರರ್ ಮಗನೂ ಆಪ್ರೇಷನ್ ಥಿಯೇಟ್ರಲ್ಲಿದ್ದಾನೆ. ಇಬ್ಬರು ಪಕ್ಕದಲ್ಲಿ ಬೆಂಚಲ್ಲಿ ಕೂತಿದ್ದಾರೆ ಹೊರಗಡೆ, ವೇಟಿಂಗ್ ಫಾರ್ ರಿಸಲ್ಟ್, ಏನಾಗ್ತಾ ಇದೆಯೋ ಅಂತ. ಅವನ ಮುಖ ಇವನು ನೋಡ್ತಾನೆ, ಇವನ ಮುಖ. ಸಹಾನುಭೂತಿ, ವಿಧಿ. ಅರ್ಥ ಆಯ್ತಾ? ಪರಬ್ರಹ್ಮನ ವಿಧಿಯ ನೇಮಿಸಿದ ಏತಕ್ಕೆ ನರಜಾತಿ ಸಹಾನುಭೂತಿಯ ಕಲೆಯಲೆಂದು ಪರರೆಂಬರಿಲ್ಲ ಆತ್ಮಾಂಶರು ಎಲ್ಲರೂ ಎನ್ನುತ್ತ ಬೇರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ. ಪರರು ಇಲ್ಲ, ಎಲ್ಲರೂ ಆತ್ಮಾಂಶರು. ಆತ್ಮಾಂಶರು ಆತ್ಮಾಂಶರು ಅಂದರೆ ಸತ್ತ ಸಾಮಾನ್ಯ, ಸತ್ತ ಸಾಮಾನ್ಯ ಕೋಟಿ ಅಂತ. ಯಾರು ಜ್ಞಾನಿಗಳು, ಯಾರು ತಿಳಿದವರು, ಈಗ ನಾವು ಇಲ್ಲ ಅವರು ಯಾರೊಬ್ಬರು ಜ್ಞಾನಿ, ಈಗ ನಾನು ಕೂತಿರೋ ಜ್ಞಾನಿ ಕೂತಿದ್ರೆ ಎಲ್ಲ ಒಬ್ಬನೇ ಆಗಿಬಿಡೋದು. ಸತ್ತ ಸಾಮಾನ್ಯ ಅಂದರೆ ಹೊರಗಡೆ ಒಂದಷ್ಟು ಜಾಬ್, ಹೊರಗಡೆ ವಿಸ್ತಾರತೆ, ಇನ್ನೂ ವಿಸ್ತಾರತೆ. ಸತ್ತ ಸಾಮಾನ್ಯ ಕೋಟಿ ಅಂದರೆ ಫುಲ್ ಇಡೀ ಪ್ರಪಂಚವನ್ನೇ ಆವರಿಸಿಬಿಡೋದು, ಅಷ್ಟು ವಿಸ್ತಾರತೆ. ಆತ್ಮಾಂಶರು ಎಲ್ಲರೂ ಎನ್ನುತ್ತಾ ಬೇರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ. ಸರ್ವಭೂತೇಶು ಏನೈಕಂ ಭಾವಮವ್ಯ ವೀಕ್ಷತೆ. ಸಾತ್ವಿಕ ಬುದ್ಧಿ ನೋಡಿದ್ರಲ್ಲ, ಸಾತ್ವಿಕ ಗುಣ ಎಲ್ಲ ಒಂದೇ ಭಾವ, ಎಲ್ಲರನ್ನು ನೋಡುವಂಥದ್ದು. ಆತ್ಮಾಂಶರು ಎಲ್ಲರೂ ಎನ್ನುತ್ತಾ ಬೇರೆ ನೀನು ವಿಶ್ವದಲ್ಲಿ. ಇನ್ನೊಂದ್ಸರಿ ಹೇಳ್ತೀನಿ. ಪರಬ್ರಹ್ಮನ ವಿಧಿಯ ನೇಮಿಸಿದ ಏತಕ್ಕೆ ನರಜಾತಿ ಸಹಾನುಭೂತಿಯ ಕಲೆಯಲೆಂದು ಪರರೆಂಬರಿಲ್ಲ ಆತ್ಮಾಂಶರು ಎಲ್ಲರೂ ಎನ್ನುತ್ತಾ ಬೇರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ. 178 178 ಮೈಂಡಿಗೆ ಕೆಲಸ ಕೊಡೋದು. ಯಾಕಂದರೆ ಮೈಂಡು ನಾನು ಹಾಗೆ ನಾನು ಹೀಗೆ ಅಂತದಲ್ಲ. ಸೊ ಅದರದ್ದು ವ್ಯಾಲ್ಯೂಯೇಷನ್ ಮಾಡೋದು, ಮೈಂಡಿಗೆ ವ್ಯಾಲ್ಯೂಯೇಷನ್ ಮಾರ್ಕ್ ಹಾಕೋದು. 1 ಮಾರ್ಕಾ 0 ಮಾರ್ಕಾ ಅದಕ್ಕೇನು ಮಾರ್ಕ್ ಅಂತ ನೋಡಿ. ಅಂದರೆ ಮೈಂಡು ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಸೋ ಮೆನಿ ಥಿಂಗ್ಸು. ಪ್ಲಸ್ಗೂ ಇಂಪಾರ್ಟೆನ್ಸ್ ಕೊಡುತ್ತೆ, ಮೈನಸ್ಗೂ ಇಂಪಾರ್ಟೆನ್ಸ್ ಕೊಡುತ್ತೆ, ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡುತ್ತೆ ನೋಡಿ. ಅದು ಎರಡನ್ನೂ ಬೇಡ ಅನ್ನೋ ರೀತಿಯಲ್ಲಿ ಇದೆ ಇದು. 178 ದ್ವೇಷ ರೋಷಗಳವಲೆ ನೇಹಮುಂ ಮೋಹಮುಂ ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ. ದ್ವೇಷದಲ್ಲಿ ಕೂಡ ನಿಮಗೆ ಪಾಶ ಆಗುತ್ತೆ, ಮೈಮರೆಸಿ. ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳೋಕ್ಕೆ ನಾನಿರಬೇಕು. ನಮ್ಮೂರ ಕಡೆ ಹೇಳ್ತಾರೆ, ಅವನು ಹೊಗೆ ನೋಡಿನೇ ಹೋಗೋದು ನಾನು. ದ್ವೇಷ ರೋಷ, ಹಾಗೆಯೇ ನೇಹ ಮೋಹ. ಸ್ನೇಹ, ಬಹಳ ಸ್ನೇಹಿತರು ಒಂದು ದಿವಸ ಕೈ ಕೊಟ್ಟ ಅಂದರೆ ಡಮಾರ್, ಅದೇ ಹೇಳ್ತಾ ಇರೋದಿಲ್ಲ. ಮೋಹ, ಮಕ್ಕಳು ಅಂತ ಅಂದ್ಕೊಳ್ಳೋದು. ಕೊನೆಯ ಮಕ್ಕಳು ಒಂದು ದಿವಸ ಡಮ್, ಇವ್ರನ್ನ ಕೇರೆ ಮಾಡಲ್ಲ. ಅವಾಗೇನಾಯಿತು ನೋಡಿ. ದ್ವೇಷ ರೋಷಗಳವಲೆ ನೇಹಮುಮ್ಮೋ. ದ್ವೇಷ ರೋಷ ಹೇಗೆ ನಿಮ್ಮನ್ನು ಮೈಮರೆಸ್ತದೆ, ಸ್ನೇಹ ಮತ್ತು ಮೋಹ ಎರಡೂ ಕೂಡ ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ. ಪಾಶ ಒದ್ದಾಡ್ತಾ ಇರೋದು ಅದರಲ್ಲೇ, ಆ ಥಾಟ್ಸನ್ನು ಇಟ್ಕೊಂಡು ಸಾಯೋದು, ದಿವಸ ಸಾಯೋದು ಅದನ್ನು ಇಟ್ಕೊಂಡು. ವಾಸನೆಗಳು ಉರಿಬಿ, ಒಳಗಡೆ ವಾಸನೆಗಳು ಹಳೇದು ಏನಿದೆ ಅದೆಲ್ಲ ಬರೋದು. ಚಿತ್ತಜ್ವರಗಳನ್ನು ಬಿತ್ತಿ, ಚಿತ್ತಜ್ವರ ಒಳಗಡೆ ಮೋಸದಲ್ಲಿ ಕೊಲ್ಲುವು. ಅದೇನು ಹೇಳ್ತಿರಲ್ಲ, ಡಿಪ್ರೆಷನ್ನು ಹಾಗೆ ಹೀಗೆ ಸ್ಕೆಲೆಟಿನಿಂದ ಕೂತ್ಕೊಂಡು ಯೋಚನೆ ಮಾಡಿ ಇನ್ಫೀರಿಯಾರಿಟಿ ಏನೇನೋ ಹೇಳ್ತೀರಲ್ಲ, ಅದೆಲ್ಲ ಡಿಪ್ರೆಷನ್. ಸೊ ದ್ವೇಷ ರೋಷ ಸ್ನೇಹ ಮೋಹ ಇದೆಲ್ಲ ಯಾರ ಕೆಲಸ? ಮೈಂಡ್ ಕೆಲಸ. ಮೈಂಡಿಗೆ ಕೆಲಸ ಕೊಡದೆ ಹೋದರೆ ಇದಕ್ಕೂ ಬೆಲೆ ಇಲ್ಲ, ಅದಕ್ಕೂ ಬೆಲೆ. 0 ಮಾರ್ಕ್ ಮಾಡಿ ಕೆತ್ತು ಬಿಸಾಕ್ಬಿಡಿ. ಈ ಟೀಚರ್ಗಳು ಪೇಪರ್ ಕರೆಕ್ಷನ್ ಮಾಡಿದ ಕೊಡ್ದುಬಿಟ್ಟು ಬಿಸಾಕ್ಬಿಡ್ತಾರೆ. ಸಂಬಂಧ ಆನ್ಸರ್ ಬರೆದುಬಿಟ್ರೆ ಕ್ಲಾಸ್ ಮಾಡಿ ಮಾರ್ಕ್ ಕೊಡೋದೇ ಇಲ್ಲ, ಬಿಸಾಕ್ಬಿಡೋಕ್ಕೆ. ಮೈಂಡಿಗೆ ಬಿಸಾಕ್ಬಿಡಿ, ಮಾರ್ಕ್ ಕೊಡೋದು. ಮೈಂಡಿಗೆ ಕೆಲಸ ಇಲ್ಲ. ಅದಕ್ಕೆ ನಿಮಗೆ ಊಟ ತಿಂಡಿಗೆ ನೋಡ್ಕೊಳ್ಳೋಕ್ಕೆ ಮೈಂಡ್ ಎಷ್ಟು ಬೇಕು. ದೇಹವೆಂಬುದು ಕುದುರೆ, ಆತ್ಮನದರ ಆರೋಹಿ. ದೇಹವೆಂಬುದು ಕುದುರೆ, ಆತ್ಮನು ಅದರ ಆರೋಹಿ, ಸವಾರ್. ತಗೊಳ್ಳಿ, ಅದು ಮಧ್ಯ ಬಂತು, ಅದೇ ತೊಗೊಂಬಿಡೋಣ ಈಗ. ಅದು ಸಿಕ್ಕಿದಾಗ ತೊಗೊಂಡ್ಬೇಕು. ದೇಹ ಕೆಲವು ಕಗ್ಗ ಮಜಾ ಬಂದುಬಿಡುತ್ತೆ, ಆವಾಗಲೇ ತೊಗೋಬೇಕದು. ಸೊ ನಿಮ್ಗೆ ಅವಾಗ ನೋಡಿದ್ದು ಜ್ಞಾಪಕ ಆಗಿ ಉಳೀತದೆ. 397 397
ಸಾಧನೆಗೆ ಎಷ್ಟು ಬೇಕೋ ಅಷ್ಟು ಕಗ್ಗನ ಆಗಾಗ ನೆನಪು ತರಬೇಕು. ಇದೆಲ್ಲ ಸಾಧನೆಗೆ ಅನುಕೂಲವಾಗುವಂಥ ಕಗ್ಗಗಳು. ಆವಾಗ ಮನಸ್ಸಿಗೆ ತಗೊಳ್ಬೇಕು. ದೇಹವೆಂಬುದು ಕುದುರೆ, ಆತ್ಮನು ಅದರ ಆರೋಹಿ, ವಾಹನವನ್ನು ಉಪವಾಸವಿರಿಸಿ ನಡೆದೀತೆ. ದೇಹವನ್ನು ಉಪವಾಸ ಇಟ್ಟು ಅಥವಾ ಅದನ್ನು ಕೃಷ ಮಾಡಿದರೆ, ಅಥವಾ ರೋಹಿ ಜಾಗ್ರತೆ ತಪ್ಪಿ ಯಾತ್ರೆ, ಅವನು ಆ ಸವಾರಿ ಇದ್ದಾನಲ್ಲ, ಅವನು ನಾನು ಫುಡ್ ಸ್ಟ್ರೀಟ್ಗೆ ಹೋಗ್ತೀನಿ, ಅಲ್ಲೋಗ್ತೀನಿ, ಇಲ್ಲೋಗ್ತೀನಿ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದರೆ ಯಾತ್ರೆ ಸೊಗಸಾಗೀತೆ. ಎರಡಕ್ಕೂ ಸ್ನೇಹ ಇರಬೇಕು. ಅವನು ಹೈ ಥಿಂಕಿಂಗಲ್ಲಿ ಇರಬೇಕು. ಅವನು ಹೇಳಿದಾಗೆ ಇವನಿಗೆ ಚೆನ್ನಾಗಿ ನೋಡಿಕೊಂಡು ಆ್ಯಸ್ ಎ ಟ್ರಸ್ಟಿ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದಿಸ್ ಬಾಡಿ. ಯಾರು? ಆತ್ಮ. ಇದು ಚೆನ್ನಾಗಿ ಕೇರು, ಊಟ ತಿಂಡಿ ಕೊಟ್ಬಿಟ್ಟು ಒಳ್ಳೆ ಕುದುರೆ ಥರ ನೀಟಾಗಿ ಇಟ್ಟು ಮೇಂಟೈನ್ ಮಾಡಬೇಕು. ಯಾರು? ಆತ್ಮ, ಸವಾರ. ಸೊ ಅವನು ಹೇಳ್ದಂಗೆ ಇವನು ಕೇಳಬೇಕು. ಸ್ನೇಹ ಎರಡಕ್ಕೂ ಉಚಿತ, ಎರಡಕ್ಕೂ ಸ್ನೇಹ, ದೇಹಕ್ಕೂ ಆತ್ಮಕ್ಕೂ. ಸತಿಪತಿಗಳಿದ್ದಂತೆ ಅಂತ. ಸತಿಪತಿಗಳಿಗೆ ಹೊರಗಡೆ ಹೆಂಗಿದ್ದಾರೆ ಗೊತ್ತಿಲ್ಲ, ಆ ಕಾಲದಲ್ಲಿ ಸತಿಪತಿಗಳಿದ್ದಂಗೆ ಒಬ್ಬರೊಬ್ಬರು ಅನುಸರಿಸ್ಕೊಂಡಿರಬೇಕು. ಡೋಂಟ್ ಗಿವ್ ಎಕ್ಸಾಂಪಲ್ ಆಫ್ ದಿಸ್ ಫ್ಯಾಮಿಲಿ ಕೋರ್ಟದೆಲ್ಲ ಹೋದರೆ ನಿಮಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಸತಿಪತಿಗಳು ಅಂದರೆ ಐಡಿಯಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಹೇಗಿರ್ತಾರೆ ಹಾಗೆ ಮನಸ್ಸು ಮತ್ತು ಆತ್ಮ, ಜೀವಾತ್ಮ ಇವೆರಡು ಇರಬೇಕು. ದೇಹವೆಂಬುದು ಕುದುರೆ, ಆತ್ಮನದರ ರೋಹಿ, ವಾಹನವನ್ನು ಉಪವಾಸವಿರಿತೆ ನಡೆದೀತೆ. ರೋಹಿ ಜಾಗೃತಿ ತಪ್ಪಿ ಯಾತ್ರೆ ಸುಖ ಸಾಗೀತೆ. ಸ್ನೇಹ ಎರಡಕ್ಕೂ ಉಚಿತ. ಈಗ ನೆಕ್ಸ್ಟು ಇನ್ನೊಂದು ಕಗ್ಗ ಮಾಡಿ ನಿಲ್ಲಿಸ್ಬಿಡ್ತೀನಿ. 184 ದ್ವೇಷ ರೋಷ ಆಯ್ತಲ್ಲ, 184 ಮುಗಿಸಿ ನಿಲ್ಲಿಸ್ತೀನಿ. 184. ಸಿಕ್ತಾ? ನೋಡುತ್ತಾ 184 ಸಿಕ್ತಾ? ಪೇಜ್ 54, 184. ನೋಡುತ್ತಾ ಲೋಕ ಸಹವಾಸ ಸಾಕಹುದು. ನೋಡ್ತಾ ಈಗ ನಿಮ್ಮ ಏಜಿಗೆ ಬಂದರೆ ಎಲ್ಲರಿಗೂ ಜ್ಞಾನ ಬರಬೇಕಂತಿಲ್ಲ. ನಿಮ್ಮ ಏಜಲ್ಲಿ ಎಲ್ಲರಿಗೂ ಜ್ಞಾನ, ಅಥವಾ ಚಿಕ್ಕ ಹುಡುಗರಿಗೆ ಜ್ಞಾನ ಬರಬಾರ್ದು ಅಂತಿಲ್ಲ. ಅದು ಎಕ್ಸ್ಪೀರಿಯನ್ಸಲ್ಲಿ ಬಂದ್ಬಿಡುತ್ತೆ. ಈ ಜನರಲ್ಲಾಗಿ ಏನು ತಗೊಂಡಿದ್ದಾರೆ ಅಂದರೆ ನೋಡ್ತಾ ಲೋಕ ಸಹವಾಸ ಸಾಕಹುದು. ಲೋಕ ಸಹವಾಸ ಸಾಕಪ್ಪ ಅಂತ. ಕೆಲವರು ಅಯ್ಯೋ ಸಾಕು ದೇವರೇ, ಯಾವಾಗ ನಾನು ಕರ್ಕೊಂಡು ಹೋಗ್ತೀಯಾ ಅಂತ ಹೇಳೋ ಸ್ಥಿತಿ ಬಂದಿರ್ತಾರೆ. ಬಾಡುತ್ತೀಯ ಹೂಮಾಲೆ. ಹೇಗೆ ಅಂದರೆ ಹೂಮಾಲೆ ಬಾಡ್ತಾ ಅದರದ್ದು ವರ್ಚಸ್ಸೆಲ್ಲ ಹೋಗ್ಬಿಡುತ್ತೆ, ಅದರ ಬ್ಯೂಟಿ ಹೋಗುತ್ತೆ, ಅದನ್ನು ಕಿತ್ತು ಬಿಸಾಕೋ ಒಂದು ಸ್ಥಿತಿ ಬರುತ್ತೆ. ಬಾಡುತ್ತೀಯ ಗೂಡವಿಯ ಕಜ್ಜಿ, ಒಳಗಡೆ ಕಜ್ಜಿ ಇರುತ್ತೆ, ಅದಕ್ಕೆ ಕೆರಿಯಣ ಅನ್ನಿಸ್ತದೆ, ಕೆರಿಯಣ ಅಂತ, ಅದಕ್ಕೆ ಅದು ಬಾಧೆ ಮಾಡ್ತಾ ಇರುತ್ತೆ. ತೋಡೆದಿರು ಬಾಳ್ವೆಯ ಆಳವನು. ಬಾಳಿನ ಆಳವನ್ನು ತೋಡಬೇಡ. ಬಾಳಿನ ಆಳಂದರೆ ಈ ಕೆಲವರೆಲ್ಲ ಹೇಳ್ತಾರಲ್ಲ, ನಾನು ಆಗಿದ್ದೆ, ಹೀಗೆ ಮಾಡಿದೆ, ಅವ್ರಾಗೆ ಇವ್ರಾಗೆ, ಬರೀ ಸುಮ್ಮನೆ ಗ್ಲೋರಿಫೈ ಮಾಡೋದು. ನಮ್ಮ ಮನೆಯವ್ರನ್ನ ಅವ್ರ ಮನೆಯವ್ರನ್ನ ಏನೋ ಒಂದು ಮಾಡ್ಕೊಂಡಿರೋದು. ಬಾಳ್ವೆ ಆಳ, ಅಥವಾ ಆಗೋಯ್ತು, ಇನ್ನೂ ಕೆಲಾಮಿಟಿ ಆಗೋಯ್ತು, ಇನ್ನೇನೋ ಆಗೋಯ್ತು. ಎಲ್ಲಿ ಲಕ್ಷಾಂತರ ಕೋಟ್ಯಾಂತರ ಫ್ಯಾಮಿಲಿಗಳು ಹೊರಗಡೆ ಇದ್ದಾವೆ, ಪ್ರಾಣಿಗಳು ಇದ್ದಾವೆ. ಅವರಿಗೆಲ್ಲ ಪ್ರಾಬ್ಲಮ್ ಇಲ್ವಾ? ಅವ್ರಿಗೆಲ್ಲ ಕಷ್ಟ ಸುಖ ಇಲ್ವಾ? ನಮಗೊಬ್ಬರಿಗೇನಾ? ನಾವು ಮಾತಾಡಿದ್ರೆ ನಮಗೊಬ್ಬರಿಗೆ ಎಲ್ಲ ಅಂತ. ಸೊ ನಮ್ಮ ಬಾಳು ಎಲ್ಲರ ಬಾಳು ಥರನೇ ನಮ್ಮ ಬಾಳು ಅಂತ ಅಂದ್ಕೊಂಡ್ರೆ ನಮಗೇನಾಗಲ್ಲ. ತೋಡೆದಿರು ಬಾಳ್ವೆಯ ಆಳವನು. ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಕೊರ್ಗೋದು ಬೇಡ. ಮೇಲ್ಮೇಲೆ ನೀನು ನೋಡಾಡು ಹಗುರದಿಂದ, ನೋಡಿ ಆಡು ಹಗುರದಿಂದ. ಬಾಳಿನಲ್ಲಿ ಆಡು, ಮೇಲೆ ನೋಡಿ ಆಡು. ಹೇಗೆ ನೋಡಿ ಆಡೋದು? ಹೇಗೆ ಮೇಲ್ಮೇಲೆ ನೋಡಿ ಆಡೋದು ಹೇಗೆ? ಅದಕ್ಕೊಂದು ಕಗ್ಗ ಇದೆ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಹೊರಯೋಗ ಸೂತ್ರವಿದು. ಎರಡು ಕೋಣೆಯ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ರೋಗರಾಟಗಳ ನಾಡು. ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ. ಹೊರಯೋಗ ಸೂತ್ರವಿದು ಮಂಕುತಿಮ್ಮ. ಮೇಲ್ಮೇಲೆ ನೋಡಿ ನೀನು ಹಾರಾಡು ಅಂದರೆ ಇದು. ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ. ಅಲ್ಲಿ ಒಬ್ಬರೇ, ಯಾರಿಗೂ ಅಲ್ಲಿ ಪರ್ಮಿಷನ್ ಇಲ್ಲ ಹೋಗೋಕ್ಕೆ. ಯಾಕೆಂದರೆ ಪರಮಾತ್ಮ ಇರೋದು ಅಲ್ಲಿ.
ಯಾರನ್ನು ನಾವು ಪರಮಾತ್ಮ ಅಂತ ಇಷ್ಟು ದಿವಸ ಇಷ್ಟು ಅಧ್ಯಾತ್ಮದಲ್ಲಿ ಹೇಳ್ತೀವಿ, ಅಲ್ಲಿ ನಮ್ಮ ಒಳಗಡೆ ಮತ್ತು ಹೊರಗಡೆ ಎಲ್ಲ ಕಡೆಯೂ ಇದೆ. ಸೊ ಒಳಗಡೆನೂ ನೋಡಬೇಕು, ಹೊರಗಡೆ ನೋಡಬೇಕು. ಅದರಿಂದ ಗೌಡಪಾದರು ಹೇಳ್ತಾರೆ, ಗೌಡಪಾದರು ವೈಚಿತ್ರ್ಯ ಪ್ರಕರಣದಲ್ಲಿ, ಯಾರು ಜ್ಞಾನಿಯಾಗಿದ್ದಾನೆ, ಯಾರು ತಿಳ್ಕೊಂಡಿದ್ದಾನೆ, ಅವನು ಜಡನಂತೆ ವರ್ತಿಸಬೇಕು. ಜಡನಂತೆ ವರ್ತಿಸಬೇಕು. ಬೇರೆಯವ್ರಿಗೆ ಹೇಳಲಿಕ್ಕೆ ನಮ್ಗೆ ಏನು ಸರಿದೆ? ಯಾರೋ ಕೇಳುವುದ, ಯಾರೋ ಬಂದು ನಾನು ಹೇಳ್ತೀನಿ ಕೇಳಿದ್ರೆ ಕೇಳಿಸ್ಕೊಂಡು ಈ ಕಿವಿಲಿಗೆ ಆ ಕಿವಿಲಿ ಬಿಟ್ಬಿಡಿ, ಕೇಳಿಸ್ಕೊಂಡು ನೀವೇನು ಪಾಪ ಅವ್ರಿಗೇನೋ ಹೇಳಬೇಕು ಅಂತ ಹೋದ ಹೇಳ್ಬಿಟ್ಟು ಹೋದ ಅಷ್ಟೇ. ಎಲ್ಲರಿಗೂ ಅವ್ರು ಹೇಳಿದ್ದು ಇನ್ನೊಬ್ರಿಗೆ ಕೇಳಿಸ್ಕೋಬೇಕು ಅಂತ ಅಷ್ಟೇ. ಅದು ಕೇಳಿಸ್ಕೊಳ್ಳೋದಪ್ಪ, ಬಿಟ್ಬಿಡು. ಸೊ ಮೇಲ್ಮೇಲೆ ನೋಡಿ ಹಾರಾಡು. ಎರಡು ಕೋಣೆಯ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ. ಇವರೇ ಎಲ್ಲ ಒತ್ಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ಅದರ ಕೃಷ್ಣನ ನೆನಪು ಮಾಡಿ ಅಷ್ಟೇ, ಒಳಗಡೆ ಏನಿಲ್ಲ. ಇವರೆಲ್ಲ ಸಾಯಬೇಕು, ಎಲ್ಲ ಸಾಯಬೇಕು, ಎಲ್ಲ ಕ್ಲೀನ್ ಆಗಬೇಕು, ಅಷ್ಟೇ ಕೆಲಸ. ಹೊರಯೋಗ ಸೂತ್ರವಿದು ಮಂಕುತಿಮ್ಮ. ಓಕೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತತ್ಸತ್.